ಬೆಳವಾಡಿ ಅನ್ನೋದು ಮೈಸೂರಾ ಚಿಕ್ಕಮಗಳೂರಾ ಅಂತ. ಇವತ್ತು ಚಿಕ್ಕಮಗಳೂರಿನಲ್ಲಿ ಬೆಳವಾಡಿಯಲ್ಲಿದ್ದೀರಾ, ಅಂದರೆ ಚಿಕ್ಕಮಗಳೂರಲ್ಲಿದ್ದೀರಾ. ನನ್ನ ಹೆಸರು ಪ್ರಕಾಶ್ ಬೆಳವಾಡಿ. ನಿಮ್ಮ ಬರವಿನ ನಿರೀಕ್ಷೆಯಲ್ಲಿದ್ದೆ ನಾನು. ಲೈಕ್ ಪವಾಡ ಟೈಪ್ ಅಮೇಜಿಂಗ್ ಆಯ್ತು. ಅದು ಸುಳ್ಳು ಅಂತ ಗೊತ್ತಿದ್ರು ಗೊತ್ತಿಲ್ಲ ಅನ್ನೋ ಥರ ಮಾತಾಡೋದಿರುತ್ತಲ್ಲ, ಅದನ್ನು ನಮ್ಮಲ್ಲಿ ತುಂಬ ಜನ ಅಭ್ಯಾಸ ಮಾಡ್ಕೊಂಡಿರ್ತಾರೆ. ನಮ್ಮಲ್ಲಿ ಬುದ್ಧಿಜೀವಿ ಅಂತ ಅನ್ನಿಸ್ಕೊಳ್ಳೋರು ಯಾರು ಇರ್ತಾರೋ. ಭಾರತ ಅನ್ನೋದು ಒಂದು ಲಾರ್ಜರ್ ಕಾನ್ಸೆಪ್ಟ್, ಬಟ್ ಈ ಹಿಂದುತ್ವ ಹಿಂದೂ ಅನ್ನೋದು ನಾನು ಒಪ್ಪಲ್ಲ. ಅವ್ರು ಪುಸ್ತಕ ಬರೆದಿರು ಸಾವರ್ಕರ್, ಅದು 100 ಪುಟದ ಪುಸ್ತಕ. ಅದರಲ್ಲಿ ಹಿಂದುತ್ವ ಅನ್ನೋ ಪ್ರಸ್ತಾಪ ಬಂದಿದೆ. ಅದಕ್ಕೆ ಮುಂಚೆ ಎತ್ತ ಪದ ಹಿಂದೂ ಅನ್ನೋ ಪದ ಎಷ್ಟು ವರ್ಷದಿಂದ ಇದೆ? ರಿಯಲಿಸ್ಟ್ ಟೈಪ್ ಆಫ್ ಇಲ್ಲ, ಇಟ್ ಈಸ್ ಓಪನ್ ಸೊಸೈಟಿ. ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ RSSನ ಶತಾಬ್ದಿ ಅಂದರೆ ಎಲ್ಲೆಡೆ ಹಿಂದೂ ಸಮಾಜೋತ್ಸವ ಅನ್ನೋ ಕಾನ್ಸೆಪ್ಟ್ ಮಾಡ್ತಿದ್ದಾರೆ. ಅದರ ಕಷ್ಟವನ್ನು ನಿಮಗೆ RSS ಅವ್ರು ಒಡ್ಡಿದ್ರೆ ನೀವು ತಾಳ್ಮೆಯಿಂದ ಸಹಿಸ್ಕೊಳ್ಬೇಕಾಗತ್ತೆ ಅಂತ ನಾನು ಹೇಳ್ತೀನಿ. ಆ ನಾಟಕಕ್ಕೆ ಆಸ್ಟ್ರೇಲಿಯಾದು ಹೆಲ್ಪನ್ ಅವಾರ್ಡ್ ಬಂತು ನನಗೆ, ಬೆಸ್ಟ್ ಆ್ಯಕ್ಟರ್ ಮೇಲ್ ಅವಾರ್ಡ್ ಬಂತು ನನಗೆ. ಚಿಕ್ಕಮಗಳೂರಿನ ಕೆಲವು ರಾಜಕಾರಣಿಗಳ ಹತ್ರ ನಾನು ಮಾತಾಡ್ಕೊಂಡಿದ್ದೀನಿ, ಅವ್ರ ಹೆಸರು ಹೇಳಲ್ಲ ನಿಮಗೆ ಇವಾಗ. ನಿಮ್ದು ಹೆಂಗೆ ಪ್ಯಾಕ್ ಆಗಿರುತ್ತೆ? ಈಗ ಆಗಿರುತ್ತಾ? ಆಗಸ್ಟ್ ಮಧ್ಯದಲ್ಲಿ ಪರ್ವ ಶೋಸ್ ಆಗ್ತಾ ಇರಬೇಕಾದ್ರೆ ನನಗೆ ಕೋಲನ್ ಕ್ಯಾನ್ಸರ್ ಡಯಾಗ್ನೋಸಿಸ್. ಐಸಿರಿ ಟುಡೆಯ ಎಲ್ಲ ವೀಕ್ಷಕರಿಗೂ ಸ್ವಾಗತ. ನೀವು ನೋಡ್ತಾ ಇದ್ದೀರಾ ಟಾಕ್ ವಿತ್ RB. ನಾನು ನಿಮ್ಮ ರೋಹನ್ ಭಾರ್ಗವಪುರಿ. ಇವತ್ತು ನಮ್ಮ ಜೊತೆ ನಮ್ಮ ಟಾಕ್ ವಿತ್ RBಯ ವಿಶೇಷ ಸಂದರ್ಶನದಲ್ಲಿ ಒಬ್ಬರು ವಿಶೇಷ ಅತಿಥಿ ಇದ್ದಾರೆ. ಅವ್ರನ್ನ ರಂಗಕರ್ಮಿ ಅನ್ಬೋದು, ನಟರು ಅನ್ಬೋದು, ನಿರ್ದೇಶಕರು ಅನ್ಬೋದು, ಇತ್ತೀಚೆಗೆ ನಿರ್ಮಾಪಕರು ಅನ್ಬೋದು, ಅದ್ರ ಜೊತೆಗೆ ಪತ್ರಕರ್ತರಾಗಿರಲಿ, ವಿಶ್ವ ಮಟ್ಟದಲ್ಲಿ ಮತ್ತು ಭಾರತದ ಮಟ್ಟದಲ್ಲಿ ತಮ್ಮದೇ ಆದ ಒಂದು ಛಾಪನ್ನು ಸೃಷ್ಟಿಸಿರುವಂತಹ ನಿಮ್ಮೆಲ್ಲರ ಪ್ರೀತಿಯ ಪ್ರಕಾಶ್ ಬೆಳವಾಡಿ ಸರ್. ಹಾಗಿದ್ರೆ ಯಾಕೆ ತಡ, ಈ ಕಾರ್ಯಕ್ರಮಕ್ಕೆ ಪ್ರಕಾಶ್ ಬೆಳವಾಡಿ ಸರ್ ಅವರನ್ನ ಸ್ವಾಗತ ಮಾಡೋಣ. ಸರ್ ನಮಸ್ತೆ. ನಮಸ್ತೆ ರೋಹನ್. ಸರ್ ಹೇಗಿದ್ದೀರಾ? ಹೌ ಇಸ್ ಇಟ್ ಫೀಲಿಂಗ್ ಟು ಬಿ ಆನ್ ಟಾಕ್ ವಿತ್ RB? ಏನಂದರೆ ನಾನು ನಿರೀಕ್ಷೆ ಮಾಡಿರಲಿಲ್ಲ. ನನ್ನ ನಾಳೆ ಎಲ್ಲೋ ಯಾವುದೋ ಸೂರ್ಯನ ದೇವಸ್ಥಾನ ಇಲ್ಲಿ ಮಾಡ್ತಾ ಇದ್ದಾರೆ, ಅದರ ಉದ್ಘಾಟನೆಗೆ ಬರಬೇಕು ನೀವು ಅಂತ ಹೇಳಿದ್ರು. ನಾನು 1 ತಿಂಗಳ ಹಿಂದೆ ಒಪ್ಕೊಂಡಿದ್ದೆ, ಅದಕ್ಕೆ ಬಂದಿದ್ದೀನಿ. ನಾವು ಬರೋದು ತಿಳ್ಕೊಂಡು ನೀವು ಬಾ ಅಂತ ಹೇಳಿದ್ರಿ. ಇಲ್ಲಿ ಅನಿರೀಕ್ಷಿತವಾಗಿ ದೊಡ್ಡ ದೊಡ್ಡ ಘಟನೆಗಳಾಗ್ತಾಯಿದೆ. ಅದರಿಂದ ಸ್ವಲ್ಪ ಅದರಿಂದ ಉತ್ಸಾಹ ಜಾಸ್ತಿ ಆಗಿದೆ. ಸೋ ಹ್ಯಾಪಿ. ನಾನು ನಮ್ಮ ವೀಕ್ಷಕರಿಗೆ ಆಗಿರಲಿ ಅಥವಾ ಜನರಿಗೆ ಹೇಳಬೇಕು, ಐ ಆಮ್ ಅ ಬಿಗ್ ಡೈಹಾರ್ಟ್ ಫ್ಯಾನ್ ಆಫ್, ಅಂದರೆ ಡೈಹಾರ್ಟ್ ಅಂತ ವರ್ಡ್ ಯೂಸ್ ಮಾಡಿದೆ. ಐ ಡೋಂಟ್ ನೋ ಇಫ್ ಇಟ್ ಇಸ್ ಅ ಪ್ರಾಪರ್ ಕಾಂಟೆಕ್ಸ್ಟ್. ಇಟ್ಸ್ ಅ ವೆರಿ ಗ್ರೇಟ್ ಫಿಲ್ಮ್. ಯಾ, ಐ ಆಮ್ ಅ ಡೈಹಾರ್ಟ್ ಫ್ಯಾನ್ ಆಫ್ ಯೋರ್ಸ್. ಫ್ರಮ್ ನಮ್ಮ ಅಜ್ಜಿ ತಾತನ ಕಾಲದಿಂದ ನೀವು ಧಾರಾವಾಹಿಯಲ್ಲಿ ನಟನೆ ಮಾಡೋದ್ರಿಂದ ಹಿಡ್ದು, ಅದಾದಮೇಲೆ ನಿಮ್ಮ ರಂಗಕರ್ಮಿಯಾಗಿ ನೀವು ಏನೇನು ಕೆಲಸ ಮಾಡಿದೆ, ಮತ್ತು ಮೂವೀಸು ನ್ಯಾಷನಲ್ ಆಗಿರಲಿ, ಕನ್ನಡ ಆಗಿರಲಿ, ತೆಲುಗು, ತಮಿಳ್ ಎಲ್ಲ ಥರದ್ದು ನೋಡಿ, ಅದ್ರ ಜೊತೆಗೆ ನಿಮ್ಮ ಅನಾಲಿಟಿಕಲ್ ಸ್ಟ್ರಾಟಜಿಸ್, ಪಾಲಿಸೀಸ್ ಮೇಕಿಂಗಲ್ಲಿ ನೀವು ಯಾವ ಥರ ಥಾಟ್ಸ್ ಇರುತ್ತೆ ಅಂತ. ಪರ್ಸ್ನಲಿ ಇಟ್ಸ್ ಅ ಬಿಗ್ ಡೇ ಫಾರ್ ಮೀ. ಥ್ಯಾಂಕ್ಸ್ ಫಾರ್ ಬೀಯಿಂಗ್ ಹಿಯರ್. ಥ್ಯಾಂಕ್ ಯು. ಒಂದೇ ಒಂದು ಕರೆಕ್ಷನ್, ನಾನು ಧಾರಾವಾಹಿಲಿ ನಟಿಸಿಲ್ಲ. ನಾನು ಅಂದರೆ ರಂಗಕರ್ಮಿಯಾಗಿ ಚಿಕ್ಕಂದಿನಿಂದ ಕೆಲಸ ಮಾಡ್ಕೊಂಡು ಬಂದಿದ್ದೀನಿ. ಬಿಕಾಸ್ ನಮಗೆ ಗ್ಯಾಪ್ನ ಇರೋದು ಕಾನೂರು ಹೆಗ್ಗಡತಿ ಟೈಮಲ್ಲಿ ನೀವೊಂದು ಕ್ಯಾರೆಕ್ಟರ್ ಬಂದು ಹಿಂಗೆ ನೋಡಿ ಹೋಗ್ತೀರಾ. ಅದು ಸರ್, ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಪ್ರಕಾಶ್ ಬೆಳವಾಡಿ. ಎಷ್ಟೋ ಜನ ಕನ್ಫ್ಯೂಸ್ ಆಗ್ತಾರೆ, ಬೆಳವಾಡಿ ಅನ್ನೋದು ಮೈಸೂರಾ ಚಿಕ್ಕಮಗಳೂರಾ ಅಂತ. ಇವತ್ತು ಚಿಕ್ಕಮಗಳೂರಿನಲ್ಲಿ ಬೆಳವಾಡಿಯಲ್ಲಿದ್ದೀರಾ, ಅಂದರೆ ಚಿಕ್ಕಮಗಳೂರಲ್ಲಿದ್ದೀರಾ. ಬೆಳವಾಡಿ ಬಗ್ಗೆ ನಿಮ್ಮ ಬಗ್ಗೆ ಒಂದು ನಂಟು ಏನಿದೆ ಅಂತ ನಮ್ಮ ವೀಕ್ಷಕರು ನೋಡಿ. ನಾವು ನಮ್ಮ ಪೂರ್ವಜರು ಯಾವ ಕಾಲದಲ್ಲಿ ಇಲ್ಲಿ ಬೆಳವಾಡಿಲಿ ಬಂದು ನೆಲೆಸಿದ್ರು ಗೊತ್ತಿಲ್ಲ. ನಮಗೆ ಗೊತ್ತಿರೋ ಹಾಗೆ 1000 ವರ್ಷದ ಹಿಂದೆ ಬಂದಿರ್ಬೋದು ಅಂತ ಊಹೆ, 1000ಕ್ಕೂ ಹೆಚ್ಚು ವರ್ಷದ ಹಿಂದೆ ಬಂದಿರ್ಬೋದು ಅಂತ ನಮ್ಮ ಊಹೆ. ಆಮೇಲೆ ಎಲ್ಲ ಮೈಸೂರು ಕಡೆಗೆ ಬಂದು ಓದಿಗೆ ಬಂದು ಆಮೇಲೆ ಬೆಂಗಳೂರಿನಲ್ಲಿ ಮೈಸೂರಿನಲ್ಲಿ ಸೆಟ್ಲ್ ಆಗಿಬಿಟ್ಟಿದ್ದಾರೆ. ನನಗೆ ಬೆಳವಾಡಿಗೆ ನಾನು ಬಂದಿದ್ದೆ ತುಂಬ ವರ್ಷ ಆದಮೇಲೆ. ನಾನು ಗರ್ವ ಅಂತ ಒಂದು ಸೀರಿಯಲ್ ಮಾಡ್ತಾಯಿದ್ದೆ. ಆ ಧಾರಾವಾಹಿ ಮಾಡಬೇಕಾದ್ರೆ ನಮ್ಮ ಕಂಪನಿ ಇತ್ತು, 2 ಸ್ಟ್ರೀಮ್ಸ್ ಮೀಡಿಯಾ ಅಂತ. ನಮ್ಮ ಕಂಪನಿಯಿಂದ ಒಂದು 22 ಜನ ನಾವು ಒಂದು ಟೆಂಪೋ ಟ್ರಾವೆಲರಲ್ಲಿ ಈ ಕಡೆಗೆ ಬಂದ್ವಿ. ನಾವು ಬಂದಾಗ ನಾವು ಈ ಬೆಳವಾಡಿಯ ವೀರನಾರಾಯಣ ದೇವಸ್ಥಾನಕ್ಕೆ ಬಂದ್ವಿ. ಅದಕ್ಕೆ ಅದ್ರ ಬಗ್ಗೆ ನಾನು ತುಂಬ ಕೇಳಿದ್ದೆ ಆಗಲೇ, ನಮಗೆಲ್ಲ ಅದು ಗೊತ್ತಿತ್ತು. ಇದು ಭಾರತದಲ್ಲೇ ಭಾಳ ಶ್ರೇಷ್ಠವಾದ, ಭಾಳ ಸುಂದರವಾದ ಕೃಷ್ಣನ ಮೂರ್ತಿ ಇದೆ ಅಂತ. ಅಷ್ಟೇ ಅಲ್ಲ, ಅದು ಅಲ್ಲಿರುವ ನರಸಿಂಹಂದು, ವೀರನಾರಾಯಣ ತುಂಬ ಚೆನ್ನಾಗಿರೋ ಮೂರ್ತಿಗಳು. ನಾನು ಅದೆಲ್ಲ ನೋಡೇ ಇರಲಿಲ್ಲ. ನಾನು ಅದು ಮಾಡಬೇಕಾದ್ರೆ ಇಲ್ಲಿಗೆ ಬಂದಿದ್ವಿ ನಾವು. ಯಾಕೆ ನಾವೆಲ್ಲ ಒಂದು ಹಾಲಿಡೇ ಅಂತ ತುಂಬ ಒಂದು 200 ಎಪಿಸೋಡ್ ಆಗಿತ್ತು, ಆವಾಗ ಬಂದಿದ್ವಿ ನಾವು. ಆಗ ಬಂದಿದ್ದಾಗ ನಾವೆಲ್ಲ ಒಟ್ಟಿಗೆ ಬಂದ್ವಿ ಒಳಗಡೆ. ನಮ್ಮಲ್ಲಿ ಕ್ರಿಶ್ಚಿಯನ್ಸು, ಮುಸ್ಲಿಮ್ಸು ಎಲ್ಲ ಇದ್ದರು. ನಮಗೆ ಆ ಥರದ್ದು ನಮ್ಮ ತಲೆಯಲ್ಲಿ ಬಂದಿರಲಿಲ್ಲ. ಅಲ್ಲಿ ಒಳಗೆ ಹೋದಾಗ ನಾನೊಂದು ಮಾನ್ಯುಮೆಂಟ್ ಥರ ಇರುತ್ತೆ ಅಂದ್ಕೊಂಡೆ. ಅದು ಒಂದು ಲಿವಿಂಗ್ ಟೆಂಪಲ್ ಆಗಿರುತ್ತೇನೋ ನಿರೀಕ್ಷೆನೇ ಇರಲಿಲ್ಲ ನನ್ನ ತಲೆಯಲ್ಲಿ.
ನಾನು ಅಲ್ಲಿ ಬಂದೆ. ಅವರು ನಮ್ಮ ಅರ್ಚಕರು ಅಲ್ಲೇನೋ ಮಾಡ್ತಾಯಿದ್ರು. ಅವರು ಮೂರ್ತಿ ಕಡೆ ತಿರುಗಿದ್ರು, ವೀರನಾರಾಯಣ ಮೂರ್ತಿ ಕಡೆ. ಅವ್ರ ಬೆನ್ನು ನನಗಿತ್ತು. ನಾನು ಅವ್ರ ಹಿಂದೆ ನಿಂತಿದ್ದೆ. ನಾನು ನಮಸ್ಕಾರ, ನನ್ನ ಹೆಸರು ಪ್ರಕಾಶ್ ಬೆಳವಾಡಿ ಅಂತಂದೆ. ಒಂದಷ್ಟು ಜನ ಇದರಲ್ಲಿ ದೇವಸ್ಥಾನದಲ್ಲಾಗಲೇ. ಅವರು ಹಿಂದೆ ತಿರುಗಿ ನೋಡಲಿಲ್ಲ, ಒಂದು ಚಕಿತರಾಗಲಿಲ್ಲ, ಎಷ್ಟು ರಿಟರ್ನ್ ಆಗಲಿಲ್ಲ, ಏನು ಮಾಡ್ತಾರೆ ಹಂಗೆ ಮಾಡ್ತಾಯಿದ್ರು. ನೀವು ಬರುವ ನಿರೀಕ್ಷೆಯಲ್ಲಿದ್ದೆ ನಾನು ಅಂತಂದರು. ನನಗೆ ಮೈ ಜುಮ್ ಅಂದ್ಬಿಡ್ತು. ನನಗೆ ಬೆಳವಾಡಿ ಪವಾಡ ಮೊದಲು ಅದೇ ಒಬ್ಬ ಅವ್ರು ಹಿಂಗೆ ಏನೋ ಮಾಡ್ತಾಯಿದ್ರು. ನನ್ನ ಹೆಸರು ಪ್ರಕಾಶ್ ಬೆಳವಾಡಿ, ನಿಮ್ಮ ಬರವಿನ ನಿರೀಕ್ಷೆಯಲ್ಲಿದ್ದೆ ನಾನು ಅಂತಂದರು. ಲೈಕ್ ಪವಾಡ ಟೈಪ್ ಆಫ್ ಅಮೇಝಿಂಗ್ ಆಯಿತು ಅದು. ಆಮೇಲೆ ಅವಾಗ ನಮ್ಮ ಟೀಮಲ್ಲಿ ಎಮ್ ಡಿ ಪಲ್ಲವಿ ಅವರಿದ್ದರು. ಅವ್ರನ್ನ ಇಲ್ಲಿ ಶಾಂತಲಾ ಅವರ ಇಲ್ಲೇ ನಟಿಸ್ತಾ ಇದ್ದು ಅಂತ ಹೇಳಿ ಸೆಂಟರ್ ಜಾಗದಲ್ಲಿ ಕೂಡಿಸ್ಬಿಟ್ಟು ಪಲ್ಲವಿ ಕೈಯಲ್ಲಿ ಹಾಡಿಸಿದ್ರು ಅವರು. ಆಮೇಲೆ ಅವ್ರ ಮನೇಲಿ, ಅರ್ಚಕರ ಮನೇಲಿ ಊಟ ಎಲ್ಲ ಆಯಿತು. ಈಗ ಅವ್ರ ಮನೆ ಅವ್ರ ಶ್ರೀನಿವಾಸು ಮತ್ತು ಅವಿಯಾಗ ಇವಾಗ ಪ್ರಶಾಂತ್ ಎಲ್ಲ ನಮಗೆ ತುಂಬ ಕ್ಲೋಸ್ ಆಗಿದ್ದಾರೆ. ಆಮೇಲೆ ರೆಗ್ಯುಲರಾಗಿ ಬರ್ತಾಯಿದ್ದೀನಿ ನಾನು. ನನಗೆ ಇಲ್ಲಿ ಬಂದು ದೊಡ್ಡದೇನಾದ್ರು ಮಾಡಬೇಕು ಅಂತ ಆಸೆ, ನೋಡೋಣ ಯಾವಾಗಾರು. ವಾವ್, ಸಚ್ ಅ ಸ್ವೀಟ್ ವರ್ಡ್ಸ್. ಅಂದರೆ ನಾವು ಚಿಕ್ಕಮಗಳೂರಲ್ಲಿದ್ದು ನಮ್ಮ ಮೂಲದಲ್ಲಿ ಗುರುತಿಸ್ಕೊಂಡಂಥ ಒಂದು ಮೇರು ನಟ ಇಡೀ ರಾಷ್ಟ್ರದಲ್ಲಿ ಆ ಥರ ಇದೆ. ಸರ್, ಬೆಳವಾಡಿಗೆ ಇನ್ನೊಂದು, ನಾನು ಮೇಘನಕ್ಕ ಅವ್ರ ಜೊತೆ ಎಲ್ಲ ಒಂದು ಸಂಪರ್ಕದಲ್ಲಿರೋದ್ರಿಂದ ನೀವು ಕುಟುಂಬ ಸಮೇತರಾಗಿ ಒಂದು ವರ್ಷಕ್ಕೊಮ್ಮೆ ಬರ್ತೀರಾ ಅನ್ನೋದಿದೆ. ಸೊ ಅದೇನಾದರೂ ಪೂಜೆ ಅಥವಾ ಪುನಸ್ಕಾರ ಎಲ್ಲರ ಜೊತೆಗೆ ಸೇರೋದು ಆ ಥರ ಏನಾದ್ರು? ನೋಡಿ, ನಾವು ಜಾಸ್ತಿ ಪೂಜೆ ಮಾಡೋ ಥರದ ನಮ್ಮಲ್ಲಿ ಅದಿಲ್ಲ. ನಾವು ಪೂಜೆನ ಒಂದು ಕಲ್ಚರಾಗೆ ತೊಗೊಳ್ತೀವಿ ಅಷ್ಟೇ. ಅದು ಭಕ್ತಿ ಎಲ್ಲ ಒಬ್ಬೊಬ್ಬರಿಗೆ ಅವರವರಿಗೆ ಬಿಟ್ಟಿದ್ದದು. ನಮ್ಮ ಚಂದ್ರಿಕಾ, ನನ್ನ ಮಡದಿ ಕಡೆ ಅವರಲ್ಲಿ ಭಕ್ತಿ ಶ್ರದ್ಧೆ ತುಂಬ ಇದೆ. ನಮ್ಮ ಮನೆಯಲ್ಲಿ ಅನಿವನ್ ಆಗಿದೆ, ನನಗಂತೂ ಇಲ್ಲವೇ ಇಲ್ಲ ಅಂತ ಹೇಳ್ಬೋದು. ಅದಕ್ಕೆ ನಾವು ಬರೋದು ಸಂಭ್ರಮಕ್ಕೆ ಹಂಗೆ ಮಾಡ್ತೀವಿ. ಈಗ ನಾವೆಲ್ಲ ಬಂದರೆ ನಾವೆಲ್ಲ ಒಟ್ಟಿಗೆ ಹಾಡು ಹೇಳ್ತೀವಿ. ನಮ್ಮ ಮನೇಲಿ ಒಂದು 15 ಜನ ಬಂದರೆ 15 ಜನನೂ ಒಂದು ಕೀರ್ತನೆನ ಹಾಡ್ತೀವಿ. ಆ ಥರದ್ದು ನಮ್ಮಲ್ಲಿದೆ. ನಾವು ನಾಟಕದ ಮನೆತನ ಅಲ್ಲ, ನಮಗೆ ಈ ಸಂಭ್ರಮ ನಮಗೆ ಭಾಳ ಇಂಟ್ರೆಸ್ಟ್ ಇದೆ. ಆದರೆ ಬೆಳವಾಡಿ ಭಾಳ ವಿಶೇಷ. ಯಾಕೆ ಅಂದರೆ ನಮಗೆ ನೋಡ್ರಿ, ಒಂದು 1000 ವರ್ಷ ನಿರಂತರವಾಗಿ ಅನ್ಬ್ರೋಕನ್ ಒಂದು ರಿಚುವಲ್ ನಡೆಯೋದಿರುತ್ತಲ್ಲ, ಅಥವಾ ಒಂದು ದೇವಸ್ಥಾನವನ್ನು ಉಳಿಸ್ಕೊಳ್ಳೋದಿರುತ್ತಲ್ಲ, ಅದು ಇಟ್ ಈಸ್ ಗ್ರೇಟರ್ ದೆನ್ ಜಸ್ಟ್ ಭಕ್ತಿ. ಇಟ್ಸ್ ಎ ವೆರಿ ಗ್ರೇಟ್ ಎಂಡ್ಯೂರಿಂಗ್ ಕಲ್ಚರ್. ಆ್ಯಕ್ಚುಲಿ ಅದು ಭಾರತದ ದೊಡ್ಡ ಸ್ಟ್ರೆಂತ್ ಇದು. ಅಂದರೆ ನಮಗೆ ಸ್ವಾತಂತ್ರ್ಯ ಬರೋದಕ್ಕೆ ಮುಂಚೆ ಭಾರತ ಇತ್ತು. ಹೌದು. ಸ್ವಾತಂತ್ರ್ಯ ಬಂದ ನಂತರನೂ ಭಾರತ ಇದೆ. ಮತ್ತು ಬ್ರಿಟಿಷ್ ಅವರು ಬರೋಕ್ಕೆ ಮುಂಚೆ ಭಾರತ ಇತ್ತು. ಬ್ರಿಟಿಷ್ ಅವ್ರು ಬಂದ ಮೇಲೂ ಭಾರತ ಇದೆ. ಆಮೇಲೆ ಯಾರ್ಯಾರೋ ತಲೆ ಕೆಟ್ಟವರು ಎಷ್ಟೋ ಜನ ನಮ್ಮ ದೇಶವನ್ನು ಮೇಲೆ ದಾಳಿ ಮಾಡಿ ಇಲ್ಲಿ ನರಮೇಧ ಮಾಡಿ, ನಾವು ಜನಸೈಡ್ ಅಂತ ಇವಾಗ ಭಾಳ ಕ್ಯಾಶುವಲ್ ಆಗಿ ಹೇಳ್ತೀವಿ. ಇವಾಗ ಹಿಂದೆ ನಡೆದಿದ್ದೆಲ್ಲ ಭಾಳ ದೊಡ್ಡ ಪ್ರಮಾಣದಲ್ಲಿ ಆಗಿದೆ. ಅದೆಲ್ಲ ನಡೆದಿದೆ. ಅವಾಗೆಲ್ಲವೂ ಭಾರತ ಇತ್ತು. ಅದು ಯಾರೋ ಇವರು ನಮ್ಮ ಹಳೆಯ ಹಿಸ್ಟಾರಿಯನ್ಸು, ಇಲ್ಲ ಈ ಬ್ರಿಟಿಷ್ ಬಂದ ಮೇಲೆ ಭಾರತ ಆಗಿದ್ದು, ಇಂಗ್ಲೀಷ್ ಅವ್ರು ಬಂದ ಮೇಲೆ ಭಾರತ ಆಗಿದ್ದು ಅಂತ ಹೇಳೋದು ನರೇಟಿವ್ಸ್. ಅದು ನ್ಯಾರೇಟಿವ್ಸ್ ಅಷ್ಟೇ ಅಲ್ಲ. ಇಂಗ್ಲೀಷ್ನಲ್ಲಿ ಇದಕ್ಕೊಂದು ಪದ ಇದೆ, ಡಿಸ್ಇನ್ಜೆನ್ಯೂಸ್. ಅಂದರೆ ಸುಳ್ಳು ಅಂತ ಗೊತ್ತಿದ್ರು ಗೊತ್ತಿಲ್ಲ ಅನ್ನೋ ಥರ ಮಾತಾಡೋದಿರುತ್ತಲ್ಲ, ಅದನ್ನು ನಮ್ಮಲ್ಲಿ ತುಂಬ ಜನ ಅಭ್ಯಾಸ ಮಾಡ್ಕೊಂಡಿರ್ತಾರೆ. ನಮ್ಮಲ್ಲಿ ಬುದ್ಧಿಜೀವಿ ಅಂತ ಅನ್ನಿಸ್ಕೊಳ್ಳೋರು ಯಾರು ಇರ್ತಾರೋ, ನಾನು ಅಲ್ಲ ಅಂತ ಎಲ್ಲರೂ ನನಗೆ ಹೇಳ್ತಾ ಇದ್ದಾರೆ. ನಾನು ಭಾಳ ಹೆಮ್ಮೆಯಿಂದ ಹೇಳ್ತೀನಿ, ನಾನು ಖಂಡಿತ ಬುದ್ಧಿಜೀವಿ ಅಲ್ಲ ನಾನು, ಆಯಿತಾ. ಅವ್ರು ಹೇಳ್ತಾರಲ್ಲ, ಇದು ಬಂದ ಮೇಲೆ ಇಂಡಿಯಾ ಆಗಿದ್ದು ಅಂತ. ಇಂಡಿಯಾ ಇಸ್ ಸಮ್ ನ್ಯೂ ಐಡಿಯಾ ಅಷ್ಟೇ. ಐ ಡೋಂಟ್ ನೋ ಹೌ ಲಾಂಗ್ ಇಂಡಿಯಾ ಮೇ ಲಾಸ್ಟ್, ಬಟ್ ಭಾರತ ವಿಲ್ ಲಾಸ್ಟ್. ಅದು ಬಿಕಾಸ್ ವಿ ಹ್ಯಾವ್ ಪ್ರೂಫ್ ಆಫ್ ಥೌಸಂಡ್ಸ್ ಆಫ್ ಇಯರ್ಸ್, ಸೊ ವಿ ವಿಲ್ ಲಾಸ್ಟ್. ಇಂಡಿಯಾ ಇಸ್ ಅ ಕ್ವಾರಲ್ಸಮ್ ಪ್ಲೇಸ್, ಫುಲ್ ಆಫ್ ಕ್ವಾರಲ್ಸ್, ಐಡೆಂಟಿಟಿ ಪಾಲಿಟಿಕ್ಸ್. ಲಾಟ್ ಆಫ್ ಡ್ರಾಬ್ಯಾಕ್ಸ್ ಅನ್ಬೋದು ಬಹುಶಃ. ಅಲ್ಲ, ಡೆಲಿಬ್ರೇಟ್ಲಿ ಇಟ್ ಕ್ರಿಯೇಟೆಡ್ ಡ್ರಾಬ್ಯಾಕ್ಸ್, ಏನೋ. ಸರ್, ನಾವು ಈಗಷ್ಟೇ ಈ ಶೂಟಕ್ಕಿಂತ ಮುಂಚೆ ನಾವು ಮಾತಾಡ್ತಾ ಇದ್ವಿ ದಟ್ ಭಾರತ ಅನ್ನೋದು ಒಂದು ಲಾರ್ಜರ್ ಕಾನ್ಸೆಪ್ಟ್,
ಬಟ್ ಈ ಹಿಂದು ಅನ್ನೋದು ನಾನು ಒಪ್ಪಲ್ಲ ಅಂತ ನೀವೊಂದು ಹೇಳಿದ್ರಿ ಒಂದು ಸ್ಟೇಟ್ಮೆಂಟ್, ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಅಂತ. ಅಲ್ಲ ನೋಡಿ, ಹಿಂದುತ್ವ ಅಂದರೆ ಏನು ಅಂತಲೇ ಹೇಳೋದು ಕಷ್ಟ ರೀ. ಅಂದರೆ ಎಲ್ಲಿಯ ಪದ ಅದು? ಅವ್ರು ಪುಸ್ತಕ ಬರೆದ್ರು ಸಾವರ್ಕರ್, ಅದು 100 ಪುಟದ ಪುಸ್ತಕ ಅದು. ಅದರಲ್ಲಿ ಹಿಂದುತ್ವ ಅನ್ನೋ ಪ್ರಸ್ತಾಪ ಬಂದಿದೆ. ಅದಕ್ಕೆ ಮುಂಚೆ ಎತ್ತ ಪದ ಹಿಂದೂ ಅನ್ನೋ ಪದ ಎಷ್ಟು ವರ್ಷದಿಂದ ಇದೆ? ಏನು 250-300 ವರ್ಷ ಇರ್ಬೋದಾ ಹೆಚ್ಚಂದರೆ? ಹಿಂದೂ ಅನ್ನೋ ಪದ ಎಲ್ಲಿದೆ? ಅದೇ ಎಲ್ಲರೂ ಸಿಂಧು ನಾಗರಿಕಕ್ಕೆ ಅದೊಂದು ಎತಿಮಾಲಜಿ. ಎಲ್ಲರೂ ಇಲ್ಲ. ಇವರು ಇರಾನ್ ಅವರು ಫಾರ್ಸಿ ಭಾಷೆಯಲ್ಲಿ ಸಿಂಧುಗೆ ಹಿಂದೂ ಅಂತ ಹೇಳ್ತಿದ್ರು. ಹಿಂದ್ ಅಂತ ಭಾರತಕ್ಕೆ ಕರಿತಿದ್ರು. ಆ್ಯಕ್ಚುಲಿ ಬ್ಯೂಟಿಫುಲ್ ಅನ್ನೋದಕ್ಕೆ ಹಿಂದಂತ ಒಂದು ಐಡಿಯಾ ಇತ್ತು. ಆ ಥರದ್ದು ಅವ್ರ ಭಾಷೆಯಲ್ಲಿತ್ತು. ಅವ್ರ ಹೆಸರದು. ಈ ದೇಶಕ್ಕೆ ಅವರ ಹೆಸರದು. ನಮಗೆ ಹಿಂದೂ ಅನ್ನೋದು ರಿಲಿಜನ್ ಅನ್ನೋದು ಎಲ್ಲಿತ್ತು ರೀ? ಇರಲಿಲ್ಲ. ಅದು ಹಿಂದೂ ಅನ್ನೋ ರಿಲಿಜನ್ ಏನಿತ್ತು? ಏನಿರಲಿಲ್ಲ. ಸಿಂಧು ಅನ್ನೋ ರಿಲಿಜನ್ ಇತ್ತಾ? ದಟ್ ವಾಸ್ ಅ ಜಿಯೋಗ್ರಫಿ ಮಾತ್ರ. ಇಲ್ಲ ಬಿಡಿ, ರಿಲಿಜನ್ ಇತ್ತಾ? ಇಲ್ಲ. ಅಲ್ಲ, ಭಾರತದಲ್ಲಿ ಮೂಲ ರಿಲಿಜನ್ ಇತ್ತು. ನಮ್ಮಲ್ಲಿ ಈಗ ಸನಾತನ ಧರ್ಮ ಅಂತ ಏನಿದೆ, ಎಲ್ಲರೂ ವಿರೋಧ ಮಾಡ್ತಾರೆ ಇವಾಗ ಬುದ್ಧಿಜೀವಿಗಳು. ಸನಾತನ ಧರ್ಮವನ್ನು ವಿರೋಧ ಮಾಡೋದು ಸನಾತನ ಧರ್ಮನೇ. ಈಗ ಅಷ್ಟೊಂದು ಫ್ಲೆಕ್ಸಿಬಿಲಿಟಿ ಅಂತಲ್ಲ, ಯಾರ್ಯಾರಿಗೆ ಏನೇನು ಅನಿಸುತ್ತೋ ಎಲ್ಲರೂ ಅದು ಹೇಳ್ಬೋದು. ಅವ್ರವ್ರ ಅಭಿಪ್ರಾಯ ಹೇಳ್ಬೋದು. ಒಬ್ಬರೊಬ್ಬರು ಕುತ್ಕೊಂಡು ಇಟ್ಕೊಂಡು ಹಿಂಸೆ ಮಾಡೋದಿಲ್ಲ ಅದರಲ್ಲಿ. ನೀವು ಯಾರ್ದೋ ಪದ್ಧತಿಗಳ ವಿರುದ್ಧ ಇದರಲ್ಲಿ ತಪ್ಪಿದೆ, ಇದನ್ನ ತಿದ್ಕೋಬೇಕು ಅಂತ ಹೇಳಿದ್ರೆ ಅದು ಸರಿ, ನೀವು ಹೇಳೋದು ಸರಿ. ಆದರೆ ನೀವು ಇನ್ನೊಂದು ಪರ್ಯಾಯ ರಿಲಿಜನ್ ಅಂತ ನೀವು ಮಾಡಿಕೊಂಡು ಇದಕ್ಕೆ ಒಂದೇ ಪುಸ್ತಕ ಇದೆ, ಇದಕ್ಕೆ ಒಬ್ಬನೇ ಇದು ಒಂದು ಪ್ರವಾದಿ ಇದ್ದಾನೆ, ಇದೊಂದೇ ಸಿದ್ಧ ಸೂತ್ರ ಅಂತ ಹೇಳಿದ್ರೆ ಅದು ಸನಾತನ ಅಲ್ಲ. ಅವರು ಅದನ್ನು ಹೇಳ್ತಾರೆ. ನಿಮ್ಮಲ್ಲಿ ಯಾರು ಗುರು ಯಾರಿದ್ದಾರೆ, ನಿಮ್ಮ ಪುಸ್ತಕ ಏನಿದೆ ನಿಮ್ಮದು, ಆ ಥರದ್ದು ಹೇಳ್ತಾರಲ್ಲ, ಅವ್ರು ಹೇಳೋದು ನಿಜ. ನಮ್ಮಲ್ಲಿ ಇಲ್ಲ ಅದು. ಸನಾತನ ಧರ್ಮದಲ್ಲಿ ಒಂದೇ ಪುಸ್ತಕ, ಒಂದೇ ಗುರು, ಆ ಥರದ್ದಲ್ಲೇ ಇಲ್ಲ. ಪ್ಲೂರಲಿಸ್ಟಿಕ್ ಅಷ್ಟೇ ಇಲ್ಲ. ದೇವರಿದ್ದರೂ ಸರಿ, ಇಲ್ದಿದ್ರೂ ಸರಿ. ನಾವೇ ಸೃಷ್ಟಿ ಮಾಡಿದ್ರು ದೇವರೇ, ನಾವು ಮಾಡಿಲ್ದಿದ್ರು ದೇವರೇ, ದೇವರು ಇಲ್ಲ ಅಂದರೂ ನಮಗೆ ಓಕೆ. ರಿಯಲಿಸ್ಟ್ ಟೈಪ್ ಆಫ್ ಇಲ್ಲ. ಇಟ್ ಈಸ್ ಓಪನ್ ಸೊಸೈಟಿ. ಸನಾತನ ಧರ್ಮ ಅಂದರೆ ಓಪನ್ ಸೊಸೈಟಿ ಅದು ಇತ್ತು. ಹಿಂದುತ್ವ ಅಂದರೆ ಏನಿಲ್ಲ. ಮತ್ತು ಹಿಂದುತ್ವ ಅನ್ನೋದರಲ್ಲಿ ಏನೋ ಇದೆ ಅಂತಂದರೆ, ಉಪನಿಷತ್ತು ಅದಕ್ಕಿಂತ ದೊಡ್ಡದ, ಅದು ಪುರಾಣಗಳಿಗಿಂತ ದೊಡ್ಡದ, ನಮ್ಮ ಮಹಾಕಾವ್ಯಗಳು, ನಮ್ಮ ಎಪಿಕ್ಸ್ಗಿಂತ ದೊಡ್ಡದ, ಅದು ಎಲ್ಲ ಬಿಟ್ಟು ಅದು ಯಾವುದೋ ಇಟ್ಕೊಂಡಿದ್ರೆ ಅದೇನು. ನಾನು ಅದನ್ನು ಒಪ್ಪೋದು ಕಷ್ಟ ಅಂತ ಹೇಳೋದು. ಅದು ಏನು ಅಂತಲೇ ಗೊತ್ತಿಲ್ಲ. ನಿಮ್ಗೇನಾದ್ರು ಟೆಸ್ಟ್ ಕೊಟ್ಟರೆ ಹಿಂದುತ್ವ ಏನು ಗೊತ್ತಿರಲ್ಲ. ನಿಮ್ಗೆ ಆನ್ಸರ್ ಫೇಲ್ ಆಗಿಬಿಡ್ತೀರ ನೀವು. ಯಾರು ಪಾಸಾಗಲ್ಲ ಅದು ಪ್ರಾಬಬ್ಲಿ. ಸರ್, ಹಾಗಿದ್ರೆ ಇತ್ತೀಚೆಗೆ ನಾವು ನೋಡ್ತಾ ಇದ್ದೀವಿ RSSನ ಶತಾಬ್ದಿ ಅಂದರೆ 100 ವರ್ಷದ ಒಂದು ಸಂಭ್ರಮದಲ್ಲಿ ಎಲ್ಲೆಡೆ ಹಿಂದೂ ಸಮಾಜೋತ್ಸವ ಅನ್ನೋ ಕಾನ್ಸೆಪ್ಟ್ ಮಾಡ್ತಾ ಇದ್ದಾರೆ. ಅಂದರೆ ಇದರಿಂದ ಏನಾಗ್ಬೋದು? ನಿಮಗೇನು ಅನಿಸುತ್ತೆ ಸರ್, ಈ ಹಿಂದೂ ಸಮಾಜೋತ್ಸವ ಇಂಪ್ಯಾಕ್ಟ್? ಅಂದರೆ ಏನಾಗಿದೆ ಈಗ ನೋಡಿ, ನಮ್ಮ ಸಂವಿಧಾನದಲ್ಲಿ ಹಿಂದೂ ಅನ್ನೋದನ್ನು ಡಿಫೈನ್ ಮಾಡಿಲ್ಲ. ಹಿಂದೂ ಅನ್ನೋದನ್ನು ನೆಗೆಟಿವ್ ಆಗಿ ಡಿಫೈನ್ ಮಾಡ್ತಾರೆ ಅಂತ ನಾನು ಹೇಳ್ತೀನಿ. ಅಂದರೆ ಹೇಗಾಗತ್ತೆ ಅಂದರೆ, ಯಾವುದು ಬ್ರಹ್ಮ ಸಮಾಜದ್ದಲ್ವೋ, ಯಾವುದು ಜೂಯಿಷ್ ಅಲ್ವೋ, ಯಾವುದು ಜುಡೈಸಮ್ ಅಲ್ವೋ, ಯಾವುದು ಕ್ರಿಶ್ಚಿಯಾನಿಟಿ ಅಲ್ವೋ, ಯಾವುದು ಸೂಫಿ ಸುನ್ನಿ ಇಸ್ಲಾಂ ಅಲ್ವೋ, ಈಗ ಜೈನ ಧರ್ಮನ ಸೇರಿಸಿದೆ, ಯಾವುದು ಜೈನ ಅಲ್ವೋ, ಮಿಕ್ಕಿದ್ದೆಲ್ಲವನ್ನು ಹಿಂದೂ ಅನ್ನೋ ಅದರಲ್ಲಿ ಸೇರಿಸ್ಕೊಂಡಿದ್ದಾರೆ. ಅದರಲ್ಲಿ ಜೈನ ಈಗ UPA ಸರ್ಕಾರ ಇದ್ದಾಗ ಜೈನವನ್ನು ಬೇರೆ ಧರ್ಮ ಅಂತ ಮಾಡಿದ್ರು. ಧರ್ಮ ಅನ್ನಂದರೆ ರಿಲಿಜನ್ ಅಲ್ಲ. ನಾನು ಆಗಲೇ ಹೇಳ್ತಿದ್ದೀನಿ ಮೊದಲಿಂದ. ನಮಗೆ ರಿಲಿಜನ್ ಅನ್ನೋದಕ್ಕೆ ಭಾರತದಲ್ಲಿ ಪದ ಇಲ್ಲ. ಮತ ಅಂದರೆ ರಿಲಿಜನ್ ಅಲ್ಲ. ಮತ ಅಂದರೆ ಆಯ್ಕೆ ಅಂತ ಆಗುತ್ತಲ್ವ, ರಿಲಿಜನ್ ಅಂತ ಅಲ್ಲ. ಮತಿಯಿಂದ ಮಾಡೋದನ್ನು ಮತ, ಅದು ಆಯ್ಕೆ, ಅದು ರಿಲಿಜನ್ ಆಗೋದಿಲ್ಲ. ಅದು ನಮಗೆ ರಿಲಿಜನ್ ಪದ ಇಲ್ಲ. ಯಾಕಂದರೆ ರಿಲಿಜನ್ ಕಾನ್ಸೆಪ್ಟ್ ಇಲ್ಲ ಸನಾತನ ಧರ್ಮದಲ್ಲಿ. ಈಗ ಅದಕ್ಕೆ ಏನಾಗಿದೆ ನಮಗೆ ಇವಾಗ, ನಾವು ಹಿಂದೂ ಅನ್ನೋದನ್ನು ಅನಿವಾರ್ಯವಾಗಿ ನಮ್ಮ ಮೇಲೆ ಹೇರಿಕೆ ಮಾಡ್ದಂಗೆ ಆಗಿದೆ. ಮತ್ತು ನಮ್ಮ ರಾಜಕಾರಣಿಗಳಿಗೆ ಭಾಳ ಉತ್ಸಾಹ ಇದೆ. ನೀವು ಬರೀ RSS ಅವ್ರಿಗಿದೆ ಅಂತ ಹೇಳಿದ್ರೆ ಅದು ತಪ್ಪಾಗತ್ತೆ ಅಂತ ನನ್ನ ಅಭಿಪ್ರಾಯ. ಈಗ ಇತ್ತೀಚೆಗೆ ಒಂದು ಸರ್ವೆ ಮಾಡಿದಾಗ ಹಿಂದೂ ಅನ್ನೋದರಲ್ಲೇ ಎಷ್ಟು ಥರದ್ದು ಭಾಗಗಳನ್ನು ಭಾಳ ನಮ್ಮ ಕ್ರಿಯಾಶೀಲ ರಾಜಕಾರಣಿಗಳು ಹುಡುಕಿ ಮಾಡಿದ್ರು ಅಂತ ನಾವು ನೋಡಿದ್ದೀವಿ. ಅದಕ್ಕೆ ಹಿಂದೂ ಅನ್ನೋ ಪದ ನಮ್ಮಲ್ಲಿ ಹೇರಿಕೆ ಆಗಿದೆ. ನೀವು ಆ ಪದ ಹೇರಿಕೆ ಮಾಡಿದ ಮೇಲೆ ಅದು ಪೋಲರೈಸೇಷನ್ಗೆ ಭಾಳ ಒಳ್ಳೆ ಬಳಕೆಗೆ ಸಿಕ್ಕಿದೆ. ಅಂದರೆ
ಯಾವುದೋ ಒಂದು ಪ್ಲೂರಲಿಸ್ಟಿಕ್ ಅನ್ನೋ ಪದ ನೀವು ಬಳಸಿದ್ರು, ಬೇರೆ 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 ಥರ ಆಲೋಚನೆ ಮಾಡೋ ಥರದ್ದನ್ನು ಒಪ್ಕೊಂಡಿರುವ ಸಂಸ್ಕೃತಿಯಲ್ಲಿ ನೀವು ಹಿಂದೂ ಅಂತ ಒಂದೇ ಒಂದು ಸಂಸ್ಕೃತಿಯನ್ನು ಥರದ್ದು ನೀವು ಎಲ್ಲರ ಮೇಲೆ ಹೇರಿರೋದ್ರಿಂದ ಅದರ ಕಷ್ಟವನ್ನು ನಿಮಗೆ RSS ಅವ್ರು ಒಡ್ಡಿದ್ರೆ ನೀವು ತಾಳ್ಮೆಯಿಂದ ಸಹಿಸ್ಕೊಳ್ಬೇಕಾಗತ್ತೆ ಅಂತ ನಾನು ಹೇಳ್ತೀನಿ. ಆದರೆ ಅದನ್ನು ಮಾಡ್ತಾ ಇರೋದ್ರ ಉತ್ಸವದ ಇದು ಸಂದೇಶ ಏನು ಅಂದರೆ, ನನಗೆ ಅನಿಸುತ್ತೆ ಒಂದು ಒಗ್ಗೂಡಿಕೆಯ ಒಂದು ಸಾಧ್ಯತೆಯನ್ನು ಕಂಡು ಅದರಲ್ಲಿ ಮೆರುಗನ್ನು ಕಾಣುವ ಒಂದು ಸಂಭ್ರಮ ಇರ್ಬೋದು ಅದು ಅಂತ ಹೇಳ್ಬೋದು. ಸಿಂಬಾಲಿಕ್ ರೆಪ್ರೆಸೆಂಟೇಷನ್. ಸಿಂಬಾಲಿಕ್ಕಿಗಿಂತ ರಿಯಲ್ ಇದೆ ಅದು, ಅದಕ್ಕೆ ಥ್ರೆಟ್ ಥರ ಕಾಣಿಸೋದು ಅಲ್ವಾ ಅದು ಬೇರೆಯವರಿಗೆ. ಅದು ಏನಾಗಿದೆ ಅಂದರೆ ಅದರಿಂದ ಫಿಲಸಾಫಿಕಲಾಗಿ ಏನು ಹೊರಡುತ್ತೆ, ಸೈದ್ಧಾಂತಿಕವಾಗಿ ಏನು ಹೊರಡುತ್ತೆ ಗೊತ್ತಾಗಲ್ಲ. ಆದರೆ ಹಿಂದೂ ಅನ್ನೋ ಒಂದು ಸಮಾಜವನ್ನು ನಿರ್ಮಾಣ ಮಾಡುವ ಸಾಧ್ಯತೆಯನ್ನು ಕಂಡುಕೊಳ್ತಾ ಇದ್ದಾರೆ ಏನೋ ಅವರು ಅನ್ನೋದು. ಅದಕ್ಕೆ ಎಡೆ ಮಾಡಿಕೊಟ್ಟಿದ್ದು ಒಂದು ಸಂವಿಧಾನ, ಭಾರತದ ಇತಿಹಾಸವನ್ನು ತಿರುಚಿ ಬರೆದವರು, ಮತ್ತು ಭಾರತದ ಇಂದಿನ ಬುದ್ಧಿಜೀವಿಗಳು, ಮತ್ತು ಇವಾಗಿನ ಹರಕು ರಾಜಕಾರಣಿಗಳೆಲ್ಲ ಸೇರಿ ಮಾಡಿರೋದಿದು. ಈ ಕಷ್ಟವನ್ನು ನಾವು ಇನ್ನೂ ಎಷ್ಟೋ ತಲೆಮಾರುಗಳು ಅನುಭವಿಸ್ಬೇಕಾಗತ್ತೆ. Okay, this is not the end, it's a start. It is the start of Hindu consolidation perhaps, if that is what they believe it is. If that is the case, you have to accept that polarization will be a reality of India. ಸೊ ನೈಸ್ ಸರ್. ಸರ್, ಆ ಹಿಂದೂ ಸಮಾಜೋತ್ಸವದ ಬಗ್ಗೆ ನೀವು ಅನಾಲಿಸಿಸ್ ಮಾಡಿದ್ದು ಒಂದು ನಾವೆಲ್ಲ ಕೇಳ್ತಾ ಇರ್ತೀವಿ ಬೇರೆ ಬೇರೆ ಸಂದರ್ಶನಗಳಲ್ಲಿ. ಬ್ಯಾಕ್ ಟು ಬೆಲ್ವಾಡಿ ಸರ್. ಸೊ ನಾಳೆ ನೀವು ಯೋಗಕ್ಷೇಮ ಯೋಗ ಸಾಧನಾ ಕೇಂದ್ರದ ಉದ್ಘಾಟನೆ ಅಂದರೆ ವಿರೂಪಾಕ್ಷ ಸರ್ ಅವರ ಒಂದು ಟ್ರಸ್ಟ್ ಏನಿದೆ ಅವರ ಒಂದು ಅಧ್ಯಕ್ಷತೆಯಲ್ಲಿ ನಡೀತಾ ಇದೆ. ಸೊ ನಿಮ್ಮದು ವಿರೂಪಾಕ್ಷ ಸರ್ದಾಗಲಿ ಅಥವಾ ಆ ಯೋಗ ಕೇಂದ್ರದ ಬಗ್ಗೆ ನಿಮಗೇನಾದರೂ ಒಂದು ಅಭಿಪ್ರಾಯಗಳು? ನೋಡಿರಿ, ನನಗೆ ಇಲ್ಲಿಯ ಸಂಬಂಧ ನಂಗೆ ತುಂಬ ಕಮ್ಮಿ ಇದ್ದಿದ್ದು. ನನಗೆ ಹೆಚ್ಚಂದರೆ ಅವರು ಪ್ರಶಾಂತ್ ಶ್ರೀನಿವಾಸು, ಬೆಲ್ವಾಡಿ ದೇವಸ್ಥಾನ, ಮತ್ತು ಇನ್ನೊಂದು ನಮ್ಮ ಆ ಗಣೇಶನ ದೇವಸ್ಥಾನ. ಇಲ್ಲಿ ನಿಮ್ಮ ಕೆರೆ ಕೋಡಿ ಬಂದಿದ್ದ ದಿನ ನಾನು ಬಂದಿದ್ದೆ 2 ವರ್ಷದಿಂದ. ನಾನು ಭಾಳ ಖುಷಿ ಆಯಿತು, ಹೋಗಿ ನೋಡಿದ್ವಿ ಭಾಳ ಸಂಭ್ರಮದಿಂದ. ಅದು ನಾವು ಬಂದಿದ್ದು ಅದು ತಾತ್ಕಾಲಿಕ, ಅದು ಬಂದಿದ್ದ ದಿನ ಆಯ್ತದು. ಸೊ ನಮಗೇನೆಂದರೆ ಅಷ್ಟೇ ಇದ್ದಿದ್ದು. ನನಗೆ ತುಂಬ ಆಸೆ ಇದೆ. ನಾನು ಇಲ್ಲಿಯ ಚಿಕ್ಕಮಗಳೂರಿನ ಕೆಲವು ರಾಜಕಾರಣಿಗಳ ಹತ್ರ ನಾನು ಮಾತಾಡ್ಕೊಂಡಿದ್ದೀನಿ, ಅವ್ರ ಹೆಸರು ಹೇಳಲ್ಲ ನಿಮಗೆ ಇವಾಗ. ನನಗೆ ನನ್ನ ಹೆಂಡತಿಗೆ ಇಲ್ಲಿ ಬಂದು ನಾವೊಂದು ಶಾಲೆ ಮಾಡಬೇಕು, ಒಂದು ರಂಗಶಾಲೆ ಮಾಡೋದಕ್ಕೆ ನಮಗೆ ಭಾಳ ಆಸೆ ಇತ್ತು. ಇಲ್ಲಿ ನಾವೊಂದು ಪ್ರತಿ ವರ್ಷ ಒಂದು ವಾರ್ಷಿಕ ಒಂದು ಸಾಂಸ್ಕೃತಿಕ ಉತ್ಸವ ಇಲ್ಲಿ ಮಾಡಬೇಕು ಅಂತ ನಮಗೆ ಆಸೆ ಇದೆ. ಈ ಆಸೆ ನನಗೆ 15 ವರ್ಷದಿಂದ ಇದೆ. ಆದರೆ 15 ವರ್ಷದ ಹಿಂದೆ, ಸುಮಾರು 15 ವರ್ಷ ಅಲ್ಲ, ಒಂದು 12-13 ವರ್ಷದ ಹಿಂದೆ ನನಗೆ ಸಿನಿಮಾದಲ್ಲಿ ಸಡನ್ನಾಗೆ ನನಗೆ ಪಾತ್ರಗಳು ಸಿಗೋಕ್ಕೆ ಶುರು ಆಯಿತು. ಒಂದು 100 ಸಿನಿಮಾ ಮಾಡಿಬಿಟ್ಟಿದ್ದೀನಿ ನಾನು. ವರ್ಷದಲ್ಲಿ ನಾನು 200 ದಿನ ನಾನು ಬೇರೆ ಕಡೆ ಶೂಟಿಂಗ್ ಮಾಡ್ತಾಯಿರ್ತೀನಿ. ಮತ್ತು ನಾನು ಆಸ್ಟ್ರೇಲಿಯಾದಲ್ಲಿ ಈಗ ಒಂದು 6 ವರ್ಷದಿಂದ ನಾಟಕದಲ್ಲಿ ಪರ್ವ ಅಲ್ಲ, ಆಸ್ಟ್ರೇಲಿಯನ್ ನಾಟಕ 2 ನಾಟಕದಲ್ಲಿ ನಾನು ಮಾಡ್ತೀನಿ. ಅದು ಒಂದು ನಾಟಕದಾಗಲೇ ಒಂದು 120 ಮೇಲೆ ಶೋ ಆಗಿದೆ, ಇನ್ನೊಂದು ನಾಟಕದ 44 ಶೋ ಆಗಿದೆ. ಈ ವರ್ಷ ಮತ್ತೆ ಹೋಗ್ತಾ ಇದ್ದೀನಿ ನಾನು. ಹೋಗಿ ಸಿಡ್ನಿಯಲ್ಲಿ ಒಂದು 30 ಶೋ, ಮೆಲ್ಬೋರ್ನಲ್ಲಿ ಒಂದು 36 ಶೋ, ಕ್ಯಾನ್ಬರಲ್ಲಿ ಒಂದು 5, 6, 8 ಶೋ ಮಾಡ್ತಾಯಿದ್ದೀವಿ ನಾವು. 2026 ಈಗ ಈ ವರ್ಷದಲ್ಲಿ ಮಾಡ್ತಾಯಿದ್ದೀನಿ. ಆಸ್ಟ್ರೇಲಿಯಾದಲ್ಲಿ ಒಂದು ಸಿನಿಮಾನು ಮಾಡ್ತಾಯಿದ್ದೀನಿ, 40 ದಿನ ಶೂಟಿಂಗ್ ಇದೆ. ಇಸ್ ಇಟ್ ಕನ್ನಡ ಆರ್ ಇಂಗ್ಲಿಷ್? ಇಲ್ಲ, ಆಸ್ಟ್ರೇಲಿಯನ್, ಇಂಗ್ಲೀಷ್. ಆಸ್ಟ್ರೇಲಿಯನ್. ನಮಗೂ ಭಾರತಕ್ಕೂ ಏನು ಸಂಬಂಧ ಇಲ್ಲ. ಅದು ಆಸ್ಟ್ರೇಲಿಯನ್ ಪ್ಲೇ. ಅದರಲ್ಲಿ ಶ್ರೀಲಂಕನ್ ಕ್ಯಾರೆಕ್ಟರ್ ಮಾಡ್ತಾಯಿದ್ದೀನಿ ನಾನು. ಆಯಿತಾ, ಅದು ಒಂದು ಮುಖ್ಯ ಪಾತ್ರ. ಡು ಯು ಫೀಲ್ ಲೈಕ್ ಶ್ರೀಲಂಕನ್ ಆ್ಯಂಡ್ ಯುವರ್ ಮಡ್ರಾಸ್ ಕೆಫೆ ವೆಲ್ ರಿನೌಂಡ್ ಮೂವಿ? ಏನೋ ಇದೆ ಕನೆಕ್ಷನ್ನು. ಆ್ಯಕ್ಚುಲಿ ನಮ್ಮ ತಾಯಿಯವರ ತಂದೆ, ನಮ್ಮ ತಾಯಿ 6 ವರ್ಷ ಇದ್ದಾಗೆ ತೀರ್ಕೊಂಬಿಟ್ರು. ಅವರು ಭಾರ್ಗವಿ ಅಜ್ಜಿ. ಅವರು ಎಂ ರಾಮಸ್ವಾಮಿ ಅಂತ, MR ಸ್ವಾಮಿ ಅಂತ, ಅಲೋಪತಿ ಆಯುರ್ವೇದ ಎರಡರಲ್ಲೂ ಅವರು ಆಯುರ್ವೇದ ದೊಡ್ಡ ಪಂಡಿತರಾಗಿದ್ದರು. ಅವರು ಸುಭಾಷ್ ಚಂದ್ರ ಬೋಸ್ ಅವ್ರ ಕೆಳಗಡೆ ಕೋಲ್ಕತ್ತಲ್ಲಿ ಕೆಲಸ ಮಾಡ್ತಾಯಿದ್ರು. ಅವರು ಜಾಫ್ನಾದಲ್ಲಿ ಆಯುರ್ವೇದ ಕಾಲೇಜು ಅಲ್ಲಿ ಮಾಡಿದರು. ಶಿವಮೊಗ್ಗದಲ್ಲಿ ಆಲ್ ಇಂಡಿಯಾ ಆಯುರ್ವೇದಿಕ್ ಕಾನ್ಫರೆನ್ಸ್ ಮಾಡಿದರು. ಆಯುರ್ವೇದದ ಮೇಲೆ ದೊಡ್ಡ ಪೇಪರ್ ಬರೆದಿದ್ದರು. ಅವ್ರಿಗೆ ಸ್ಯಾಕ್ಸಕೋಬರ್ಗ್ ಗೋತಾ ಅಂತ ಬ್ರಿಟಿಷ್ ರಾಯಲ್ ಫ್ಯಾಮಿಲಿ, ಜರ್ಮನ್ ಸೈಡ್ ಒಂದಿತ್ತು. ಫಸ್ಟ್ ವರ್ಲ್ಡ್ ವಾರ್ ಆದಮೇಲೆ ಸ್ಪ್ಲಿಟ್ ಆಗಿಬಿಟ್ರು ಅವರು. ಅವ್ರ ಕಡೆಯಿಂದ ಅವ್ರಿಗೆ ನೈಟ್ಹುಡ್ ಆಗಿತ್ತು. ಅವರು ಆ ಥರದವರು.
ಅವ್ರದ್ದು ಜಾಫ್ನಾಗೆ ದೊಡ್ಡ ಕನೆಕ್ಷನ್ ಇತ್ತು. ಸೊ ನಮಗೆ ಶ್ರೀಲಂಕಾದ ಏನೋ ಒಂದು ಕನೆಕ್ಷನ್ ಇದೆ, ನಾ ಇಲ್ಲ ಅಂತಿಲ್ಲ. ಆದರೆ ಅದು ನಾವು ಹುಡ್ಕೊಂಡು ಹೋಗಿದ್ದಲ್ಲ, ಅದು ಇದ್ದಿದ್ದದು. ಈ ನಾಟಕದಾಗೆ ನನ್ನ ಕಾಸ್ಟ್ ಮಾಡಿದ್ರು, ಒನ್ ಆಫ್ ದ ಲೀಡ್ ರೋಲ್ಸ್. ಆ್ಯಕ್ಚುಲಿ ಆ ನಾಟಕಕ್ಕೆ ಆಸ್ಟ್ರೇಲಿಯಾದು ಹೆಲ್ಪ್ಮನ್ ಅವಾರ್ಡ್ ಬಂತು ನನಗೆ, ಬೆಸ್ಟ್ ಆ್ಯಕ್ಟರ್ ಮೇಲ್ ಅವಾರ್ಡ್ ಬಂತು ನನಗೆ. ಸೊ ಅದು ಮಾಡಿದ್ದೀನಿ ಈ ವರ್ಷ. ಇವಾಗ ಅದು ಮಾಡ್ತಾಯಿದ್ದೀನಿ. ಆ ಕೌಂಟಿಂಗ್ ಆ್ಯಂಡ್ ಕ್ರ್ಯಾಕಿಂಗ್ ಅಂತ ಆ ಮೊದಲ ನಾಟಕದ ಹೆಸರು. ಅದರ ಶೋಸ್ನ ಸಿಡ್ನಿಯಲ್ಲಿ ಒಂದು 25 ಶೋ, 14 ಶೋ ಅಡಿಲೈಡಲ್ಲಿ, ಒಂದು 28-30 ಶೋ ಮೆಲ್ಬೋರ್ನಲ್ಲಿ ಆಗಲೇ ಮಾಡಿದ್ದೀವಿ. ನ್ಯೂಯಾರ್ಕಲ್ಲಿ ಪಬ್ಲಿಕ್ ಥಿಯೇಟರ್ ಆಫ್ ಬ್ರಾಡ್ವೇ ಅವ್ರು ಪ್ರೆಸೆಂಟ್ ಮಾಡಿದ್ವಿ, 20 ಶೋ ಮಾಡಿದ್ವಿ. ಎಡಿನ್ಬರೋ ಫೆಸ್ಟಿವಲಲ್ಲಿ ಒಂದು 8 ಶೋ ಮಾಡಿದ್ವಿ. 11 ಶೋ ಬರ್ಮಿಂಗಮ್ ಫೆಸ್ಟಿವಲಲ್ಲಿ ಮಾಡಿದ್ವಿ. ದ ಲಿಸ್ಟ್ ಕಂಟಿನ್ಯೂಸ್. ಇಟ್ಸ್ ಎ ವೆರಿ ಬಿಗ್ ಪ್ಲೇ. ಇವಾಗ ಮಾಡ್ತಾ ಇರೋದು ಜಂಗಲ್ ಆ್ಯಂಡ್ ದ ಸೀನ್ 44 ಶೋ ಮಾಡಿದ್ವಿ. ಅದರದ್ದು ಇವಾಗ ಒಂದು 80-85 ಶೋ ಮಾಡ್ತೀವಿ ಇವಾಗ ಆಸ್ಟ್ರೇಲಿಯಾದಲ್ಲಿ. ಸೊ ಆಸ್ಟ್ರೇಲಿಯಾದಲ್ಲಿ ನಾನು ಇವಾಗ ಹೋದರೆ, ಈಗ ನಾನು ಮಾರ್ಚ್ 26 ಆಸ್ಟ್ರೇಲಿಯಾಗೆ ಹೋದರೆ, ಇಲ್ಲ ಏಪ್ರಿಲ್ 26 ಆಸ್ಟ್ರೇಲಿಯಾಗೆ ಹೋದರೆ, ನಾನು ಸೆಪ್ಟೆಂಬರ್ 22ಗೆ ಇಂಡಿಯಾಗೆ ಬರ್ತೀನಿ. ಅಷ್ಟು ದಿನ ಇರ್ತೀನಿ ಆಸ್ಟ್ರೇಲಿಯಾದಲ್ಲಿ ರಿಹರ್ಸಲ್ ಶೋಸ್ ಮಾಡಿಕೊಂಡು. ಸರ್, it takes a lot to be what Prakash Belwadi sir is on the world global map. ಅಂದರೆ ನಾವು ಥಿಯೇಟರ್ ಇದರಲ್ಲೆಲ್ಲ ನೋಡಿದಾಗ, ಸೊ ನಮಗೆ ಒಂದು ಕ್ಯೂರಿಯಾಸಿಟಿ ಅಂದರೆ ನಿಮ್ಮ ಪರ್ಸ್ನಲ್ ಆಗಿ ಒಂದು ಕ್ವೆಶ್ಚನ್, ಹೌ ವಿಲ್ ಬಿ ಅ ಡೇ ಇನ್ ಪ್ರಕಾಶ್ ಬೆಲ್ವಾಡಿ ಸರ್ಸ್? ಬಿಕಾಸ್ ಡೇ ಅಂದರೆ ನಿಮ್ಮದು ಹೆಂಗೆ ಪ್ಯಾಕ್ ಆಗಿರುತ್ತೆ, ಪ್ಲಾನ್ ಆಗಿರುತ್ತಾ? ಈಗ ನೋಡಿ, ನಾನು ಯಾರಿಗೂ ಪಾಡ್ಕಾಸ್ಟಲ್ಲಿ ಹೇಳಿಲ್ಲ, ಆದರೆ ಇದು ಕೊನೆ ಹಂತಕ್ಕೆ ಬರ್ತದೆ ಅಂತ ಹೇಳ್ತಿದ್ದೀನಿ. ನನಗೆ ಆಗಸ್ಟ್ ಮಧ್ಯದಲ್ಲಿ ಪರ್ವ ಶೋಸ್ ಆಗ್ತಾ ಇರಬೇಕಾದ್ರೆ ನನಗೆ ಕೋಲನ್ ಕ್ಯಾನ್ಸರ್ ಡಯಾಗ್ನೋಸಿಸ್ ಆಯಿತು. ಸೊ ನನಗೆ ಶೋಸ್ ಇತ್ತು. ನಾನು ಡಯಾಗ್ನೋಸಿಸ್ ಆದಮೇಲೆ, ನಾನು ಶೋ ಆದಮೇಲೆ ಸರ್ಜರಿ ಮಾಡಿಸ್ಕೊಳ್ತೀನಿ ಅಂತ ನಮ್ಮ ಡಾಕ್ಟ್ರಿಗೆ ಹೇಳಿದೆ. ಮತ್ತು ಅವರು ಅದೇನು ರೀ ಹಂಗೆ ಮಾತಾಡ್ತೀರ, ಅದು ಬೆಳೆದಿದೆ, ಅದು ಟ್ಯೂಮರ್ ಇದೆ, ಅದು ತೆಗಿಬೇಕು ಅಂತಂದರು. ಆಮೇಲೆ ನನಗೆ ಶುಗರ್ ಇತ್ತು, ಅದು ಕಂಟ್ರೋಲ್ ಬರೋವರೆಗೂ ಮಾಡೋಕ್ಕಾಗಲ್ಲ ಅಂತ ಅವರೇ ಹೇಳಿ ನಂಗೊಂದು 3 ವಾರ ಟೈಮ್ ಕೊಟ್ಟರು. 3 ವಾರ ಟೈಮ್ ಕೊಟ್ಟಾಗ ನಾನು ಪರ್ವ ನಾಟಕ ಮುಗಿಸಿ 7ನೇ ತಾರೀಕು ಸೆಪ್ಟೆಂಬರ್ ಪರ್ವ ನಾಟಕ ಮುಗಿಸಿ 8ನೇ ತಾರೀಕು ಅಡ್ಮಿಟ್ ಆಗಿ 9ನೇ ತಾರೀಕು ನಾನು ಸರ್ಜರಿ ಮಾಡಿಸ್ಕೊಂಡೆ. 4.5 ಗಂಟೆ ಸರ್ಜರಿ. ಅದನ್ನು ರಿಮೂವ್ ಮಾಡಿದ್ರು. ಒಂದು 24 ಲಿಂಫ್ ನೋಟ್ಸ್ ರಿಮೂವ್ ಮಾಡಿದ್ರು. ಅದರಲ್ಲಿ ಒಂದರಲ್ಲಿ ಇತ್ತು ಕ್ಯಾನ್ಸರು. ಬಯೋಪ್ಸಿ ಮಾಡಿದಾಗ ಗೊತ್ತಾಯಿತು. ಅದಾದಮೇಲೆ 6 ಸೈಕಲ್ಸ್ ಆಫ್ ಕೀಮೊಥೆರಪಿ ಅಂತ ಹೇಳಿದ್ರು. ಅದು 21 ದಿನದ ಕೀಮೋ ಸೈಕಲ್. ಅದು ಫಸ್ಟ್ ಡೇ ಇಂಟ್ರಾವೀನಸ್ ಆಸ್ಪತ್ರೆಯಲ್ಲಿ ಕೊಡ್ತಾರೆ. ಆಮೇಲೆ 14 ದಿನ ಟ್ಯಾಬ್ಲೆಟ್ಸ್, 5 ಟ್ಯಾಬ್ಲೆಟ್ ದಿನಕ್ಕೆ ತಗೋಕ್ಕೆ ಮನೇಲಿ. ಆಮೇಲೆ 6 ದಿನ ಬ್ರೇಕ್ ಕೊಡ್ತಾರೆ. ತಿರ್ಗಿ ಇನ್ನೊಂದು ಸೈಕಲ್ ಶುರು ಆಗುತ್ತೆ. ಈಗ 6ನೇ ಸೈಕಲಲ್ಲಿ ಇದ್ದೀನಿ. ಫೆಬ್ರವರಿ 4ನೇ ತಾರೀಕಿಗೆ ನನಗೆ ಸೈಕಲ್ಸ್ ಮುಗಿಯುತ್ತೆ. ಅದಾದ್ಮೇಲೆ ಸೇಫ್ ಝೋನ್ ಥರ, ಅಂದರೆ ಸೇಫ್ ಝೋನ್ ಅಂತ ಅನ್ಕೋಬೇಕು. ಬಟ್ 3 ವಾರ ಆದಮೇಲೆ ಅವ್ರು ಚೆಕ್ ಮಾಡ್ತಾರೆ, ಒಂದು CT ಸ್ಕ್ಯಾನ್ ಮಾಡ್ತಾರೆ, ಅದೇ ಜಾಗದಲ್ಲಿ ತಿರ್ಗಾ ಬಂದಿದೆಯಾ ಅಂತ. ಈಗ ಮಾಡಿರೋ ಟೆಸ್ಟಲ್ಲಿ ಇಲ್ಲ ಅಂತ ಹೇಳ್ತಿದ್ದಾರೆ, ಬಟ್ ಅದು ಸ್ಕ್ಯಾನ್ ಮಾಡ್ತಾರೆ. ಅದಾದಮೇಲೆ 3 ತಿಂಗಳೊಂದು ಪೆಟ್ ಸ್ಕ್ಯಾನ್ ಮಾಡ್ತಾರೆ, ಫುಲ್ ಬಾಡಿದು, ಬೇರೆ ಕಡೆ ಎಲ್ಲರೂ ಬಂದಿದೆಯಾ ಅಂತ. ಈ ಥರದೊಂದು ಕರ್ಮ ಅಂಟ್ಕೊಂಡಿರುತ್ತೆ ಅದಕ್ಕೆ. ಆದರೆ ನಾನೇನು ಹೇಳ್ತಿದ್ದೀನಿ, ಈ ಕ್ಯಾನ್ಸರ್ ಬಂದು ಸರ್ಜರಿ ಆಗಿದ್ದು ಸೆಪ್ಟೆಂಬರ್ 9th. ಅಕ್ಟೋಬರ್ 9th ನಾನು ಶಿರ್ಸಿಯಲ್ಲಿ ಶೂಟಿಂಗ್ ಮಾಡ್ತಾಯಿದ್ದೆ. ಆಯಿತಾ. ನಾನು ಆಮೇಲೆ ಮುಂಬೈಗೆ 2 ಸತಿ ಹೋಗಿದ್ದೀನೋ 3 ಸತಿ ಹೋಗಿದ್ದೀನೋ. ಕೇರಳದಲ್ಲಿ ನಾನು ಫಾರ್ ಶೂಟಿಂಗ್ ಶೂಟಿಂಗ್ಗೆ ಮಮ್ಮೂಟಿ, ಮೋಹನ್ ಲಾಲ್, ಫಹದ್ ಫಾಜಿಲ್ ಅವ್ರ ಜೊತೆ ಒಂದು ಸಿನಿಮಾದಲ್ಲಿ ಮಾಡ್ತಾಯಿದ್ದೀನಿ, ಮಲಯಾಳಂ ಫಿಲ್ಮ್. ಅದು ಶೂಟಿಂಗ್ ಮುಗಿದಿದೆ. ಅದಕ್ಕೆ ಕೇರಳಗೆ 2 ಸತಿ ಹೋಗಿದ್ದೀನಿ ಶೂಟಿಂಗಿಗೆ. ಪರಾಶಕ್ತಿ ಅಂತ ಒಂದು ತಮಿಳ್ ಸಿನಿಮಾ ಇವಾಗ ರಿಲೀಸ್ ಆಗಿದೆ, ಅದು ಓಡ್ತಾ ಇದೆ, ಶಿವ ಕಾರ್ತಿಕೇಯನ್ ಫಿಲ್ಮು, ಸುಧಾ ಕೊಂಗಾರ ಅವ್ರ ನಿರ್ದೇಶನ. ಅದು ಮಲಯಾಳಿ ಫಿಲ್ಮ್ ಮಹೇಶ್ ನಾರಾಯಣ್ ಅವ್ರ ನಿರ್ದೇಶನದಲ್ಲಿ ಮಾಡಿರೋದು. ಅದರಲ್ಲಿ ಮಾಡಿದ್ದೀನಿ ನಾನು. ಈ ಸೆಕೆಂಡ್ ಕೀಮೊಥೆರಪಿ ನಡಿಬೇಕಾದ್ರೆ ನಾನು ಶೂಟಿಂಗಿಗೆ ಹೋಗಿದ್ದೀನಿ ಅದಕ್ಕೆ. ಅದಾದಮೇಲೆ ನಾನೊಂದು 8 ದಿನ ಡಬ್ಬಿಂಗ್ ಮಾಡಿದ್ದೀನಿ. ಆಮೇಲೆ ಮೈಸೂರಿಗೆ ಒಂದು 5-6 ಸತಿ ಹೋಗಿ ಬಂದಿದ್ದೀನಿ. ಎಲ್ಲ ಟಾಕ್ಸಿಗೆ ಹೋಗಿ ಬರ್ತಾಯಿದ್ದೀನಿ. ಈಗ ಕೀಮೊಥೆರಪಿ ನಡೀತಾ ಇದೆ. ಆ್ಯಕ್ಚುಲಿ ಐ ಆಮ್ ಆನ್ ದ 4th ಡೇ ಆಫ್ ಕೀಮೊಥೆರಪಿ. ಯೂಶ್ವಲಿ ಆಚೆ ಬರೋದಕ್ಕೆ ಬಿಡೋದಿಲ್ಲ, ಮಾಸ್ಕ್ ಹಾಕ್ಕೊಂಡೇ ಇರಬೇಕು, ಕ್ರೌಡಲ್ಲಿ ಮಧ್ಯೆ ಇರಬಾರ್ದು, ನಮ್ಮ ಇಮ್ಯುನಿಟಿ ಕಾಂಪ್ರಮೈಸ್ ಆಗಿರುತ್ತೆ ಅಂತ. ಅದಕ್ಕೆ ನಾನು ಹೆದರ್ಕೊಂಡು ಬರ್ತೀನಿ ಕ್ರೌಡ್ ಒಳಗೆ. ಆದರೂ ಅದನ್ನು ಮಾಡ್ತಾಯಿದ್ದೀನಿ, ವಿಧಿ ಇಲ್ಲ, ಕೆಲವು ಸಮಯ ಮಾಡ್ತೀನಿ ನಾನು. ಈ ಥರ ನಾನು ನಿರಂತರವಾಗಿ ಥ್ರೂಔಟ್ ದಿಸ್ ಕ್ಯಾನ್ಸರ್ ಫೇಸ್ ಐ ಬಿನ್ ಆ್ಯಕ್ಟಿಂಗ್, ನಾಟಕದ ರಿಹರ್ಸಲು ಮಾಡ್ತಾಯಿದ್ದೀನಿ ಮಧ್ಯದಲ್ಲಿ.
ಸರ್ ಬಹುಶಃ ಇದು ನಮಗೆ ಗೊತ್ತಿಲ್ಲದಂಥ ಫ್ಯಾಕ್ಟ್ ಇವತ್ತೇ ನಮ್ಮ ಮೀಡಿಯಾದಲ್ಲಿ ಎಕ್ಸ್ಕ್ಲೂಸಿವ್ ಆಗಿ ಬರ್ತಾ ಇದೆ. ಮೋರ್ ದೆನ್ ಟೆಲಿಂಗ್ ಎಕ್ಸ್ಕ್ಲೂಸಿವ್, ಒಂಥರ ತುಂಬ ಮನಸ್ಸಿಗೆ, ನಾವು ಪ್ರಕಾಶ್ ಬೆಲ್ಬೇಡವ್ರದ್ದು ಕಲರ್ಫುಲ್ ಲೈಫ್ ನೋಡಿರ್ತೀವಿ, ಬಟ್ ಅವ್ರ ಹಿಂದೆ ಆ ಸ್ಟ್ರಗಲ್ಸ್ ಹಿಂದೆ ಈ ಥರದ್ದೊಂದು ಭಾಗನೂ ಇದೆ ಅಂತ ಗೊತ್ತಿಲ್ಲ. ಇಲ್ಲ, ಏನು ಸ್ಟ್ರಗಲ್ ಅಂದರೆ ನೋಡಿ, ಎಲ್ಲ ಚೆನ್ನಾಗಿ ಏನಾರು ಆದಾಗ ಯಾಕೆ ಚೆನ್ನಾಗಾಯಿತು ಅಂತ ಕೇಳಲ್ಲ ನಾವು. ಹಾಗೆ ಏನಾದ್ರು ಸರಿಯಾಗಿ ಎಡವಟ್ಟಾದಾಗ ಆಗುತ್ತೆ ಅಂತ ಅನ್ಕೋಬೇಕು ಸರ್ ಅಂದರೆ ತಡ್ಕೋಬೇಕಷ್ಟೇ. ಇವತ್ತಿನ ಹೆಲ್ತ್ ಇಶ್ಯೂಸಲ್ಲಿ ಎಷ್ಟೋ ಜನಕ್ಕೆ ಆರೋಗ್ಯದ ತೊಂದರೆಗಳಾಗಿದೆ, ಅಥವಾ ಏನೆಲ್ಲ ಕ್ಯಾನ್ಸರ್ ಆಗಲಿ, ಇಲ್ಲ, ಡಯಾಬಿಟಿಸ್, ಕೋಲನ್ ಕ್ಯಾನ್ಸರ್ ಇಸ್ ಬಿಕಮ್ ವೆರಿ ಕಾಮನ್ ಫಾರ್ ಇನ್ಸ್ಟೆನ್ಸ್. ಕಾಮನ್ ಪ್ರಾಬಬ್ಲಿ ಫಾರ್ ದ ಫುಡ್ ಆರ್ ವಾಟ್ ಎವರ್ ದ ಕಾಸಸ್ ಆರ್. ಆದರೆ ಆ ಒಂದು ಕ್ಯಾನ್ಸರ್ ಇದ್ರೂ ಅಷ್ಟು ಪಾಸಿಟಿವ್ ಸ್ಟ್ರಾಂಗ್ ವಿಲ್ ನೀವು ಮೇಂಟೈನ್ ಮಾಡಿ, ಸೊ ಯು ಟೇಕ್ ಇಟ್ ಸೋ ಪಾಸಿಟಿವ್ಲಿ ಆ್ಯಂಡ್ ಯು ಆರ್ ವರ್ಕಹಾಲಿಕ್ ಆ್ಯಂಡ್ ಯು ಆರ್ ನಾರ್ಮಲ್. ವಾಟ್ ಡು ಯು ವಾಂಟ್ ಟು ಟೆಲ್ ಟು ದ ಯಂಗ್ ಆಡಿಯನ್ಸ್ ಆರ್ ಕ್ಯಾನ್ಸರಿಗೆ ತುತ್ತಾಗಿರುವಂಥ ಒಬ್ಬರು? ಈಗ ನಾನು ಹೇಳ್ತೀನಿ, ನಿಮಗೆ ಕ್ಲೈಮೇಟ್ ಚೇಂಜ್ ಬಂದಿರೋದ್ರಿಂದ ಮುಂದೆ ದೆಲ್ ಬಿ ಅನ್ ಆಕ್ಸಿಲರೇಷನ್ ಆಫ್ ಡಿಸೀಸಸ್. ಅಂದರೆ ದೆಲ್ ಬಿ ಅದರ್ ಎಪಿಡೆಮಿಕ್ಸ್, ಈವನ್ ಪ್ಯಾಂಡಮಿಕ್ಸ್, COVID-19 ಥರ ಜಾಸ್ತಿ ಇಂಟೆನ್ಸಿಫಿಕೇಷನ್, ಎಕ್ಸ್ಟೆನ್ಸಿವ್ ಆ್ಯಂಡ್ ಇಂಟೆನ್ಸಿವ್. ಪ್ಯಾಂಡಮಿಕ್ ಅಂದರೆ ಇಟ್ಸ್ ಎಕ್ಸ್ಟೆನ್ಸಿವ್, ವೈಡ್ ಸ್ಪ್ರೆಡ್ ಇಟ್ ವಿಲ್ ಬಿ, ಆ್ಯಂಡ್ ಇಟ್ ಕ್ಯಾನ್ ಬಿ ಇಂಟೆನ್ಸಿವ್, ವೇರಿಯಸ್. ಅದಕ್ಕೆ ನೋಡಿ, ಯಾವ ವೈರಸ್ಗೂ ಕ್ಯೂರ್ ಇರೋದಿಲ್ಲ. ಸೊ ಪ್ರಿವೆಂಟಿವ್ ಏನು ಮಾಡಬೇಕು ಅಂತ ಯೋಚನೆ ಮಾಡಬೇಕು. ಹೊಸದು ಬಂದರೆ ಏನು ಪ್ರಿವೆಂಟ್ ಮಾಡ್ತೀರಾ ನೀವು? ವ್ಯಾಕ್ಸಿನ್ ಹುಡುಕೋಕ್ಕೆ ಕಷ್ಟ ಆಗ್ಬೋದು. ಮತ್ತು ದ ಏರ್ ಈಸ್ ಪಾಯ್ಸನ್ಡ್. ನಾವು ನೋಡಿ, ನಮ್ಮ ಪಂಚಭೂತಗಳು, ನಾವು ಉಸಿರಾಡೋದು, ನಾವು ಕುಡಿಯೋ ನೀರು, ನಾವು ತಿನ್ನುವ ಆಹಾರ ಎಲ್ಲವೂ ಮಾಲಿನ್ಯಗೊಳ್ತಾ ಇದೆ ಆಗಿದೆ. ಈಗ ನೀವು ಎಷ್ಟೇ ಶ್ರೀಮಂತರಾಗಿದ್ದರು, ನೀವು ಇಂಟರ್ನ್ಯಾಷನಲ್ ಸ್ಕೂಲಿಗೆ ಕಳಿಸ್ತೀರ ಓದೋಕ್ಕೆ ಅಂತ ಇಟ್ಕೊಳ್ಳಿ, ನಿಮ್ಮ ಮಕ್ಕಳು ಮೈದಾನದಲ್ಲಿ ಆಡ್ತಾಯಿದ್ರೆ 500 ಇದ್ದರೆ ಏರ್ ಕ್ವಾಲಿಟಿ ಇಂಡೆಕ್ಸು, ಅವ್ರಿಗೆ ಕ್ಯಾನ್ಸರ್ ಬರದೇ ಇರುತ್ತಾ, ಅಥವಾ ಇನ್ನೇನೋ ರೋಗ ಬರದೇ ಇರುತ್ತಾ? ನೀವು ಬಿಲಿಯನರ್ ಆಗಿದ್ದು ನೀವು ಪರಿಸರನ ಕಾಪಾಡ್ಕೊಳ್ಳೋದಿಲ್ಲ, ಏನಾಗುತ್ತೆ? ಮತ್ತು ಮನುಷ್ಯ ಕೆಟ್ಟಿದ್ದಾನೆ, ಬುದ್ಧಿ ಇಲ್ಲ ನಮಗೆ. ಎಷ್ಟು ಹೇಳಿದ್ರು ಅದನ್ನೇ ಮಾಡ್ತಾ ಇರ್ತಾರೆ. ಡೆಲ್ಲೀಲಿ ನಂಬರ್ 1 ಎಲೆಕ್ಷನ್ ಇಶ್ಯೂ ಆಫ್ 25 ಇಯರ್ಸಿಂದ ಏರ್ ಪೊಲ್ಯೂಷನ್ ಇರಬೇಕಾಗಿತ್ತು. ಬ್ಯಾಂಗ್ಳೂರಲ್ಲಿಗೆ ಏರ್ ಪೊಲ್ಯೂಷನ್ ಶುಡ್ ಬಿ ದ ನಂಬರ್ 1 ಇಶ್ಯೂ. ಜಾತಿ, ಧರ್ಮ, ಐಡೆಂಟಿಟಿ ಪಾಲಿಟಿಕ್ಸ್ಗಿಂತ ಎಲ್ಲರಿಗೂ ಕಾಯಿಲೆ ಬಂದು ಎಲ್ಲರೂ ಸಾಯ್ತಾರೆ, ಎಲ್ಲರೂ ಸಫರ್ ಮಾಡ್ತಾರೆ, ಆಯಿತಾ? ಯಾವ ಜಾತಿಯವರಾಗಿರ್ಬೋದು, ಎಲ್ಲ ಬೇರೆ ಯಾವ ದೇವರೂ ನಿಮ್ಮನ್ನ ಕಾಪಾಡೋದಕ್ಕಾಗೋದಿಲ್ಲ, ಆಯಿತಾ? ಕೋವಿಡ್ಗೆ ಯಾವ ದೇವರು ಕಾಪಾಡಲಿಲ್ಲ ನಮ್ಮನ್ನು, ಆಯಿತಾ? ಅದಕ್ಕೆ ನಾನು ಹೇಳೋದು, ನಾವು ಬುದ್ಧಿ ಕಲಿಯೋದಿಲ್ಲ. ಅದಕ್ಕಾಗಿ ನಾನು ಯಂಗ್ಸ್ಟರ್ಸ್ಗೆ ಏನು ಹೇಳ್ತೀನಿ, ಮುಂದೆ ಕಾಯಿಲೆಗಳು ಜಾಸ್ತಿ ಆಗುತ್ತೆ. ಮತ್ತು ನಿಮಗೆ ಈ ಫ್ರೀ ಬೀಸ್ ಥರದ್ದು ಕಲ್ಚರ್ ಬೆಳೀತಾ ಹೋಗುತ್ತೆ. ಬೇಸಿಕ್ ಯೂನಿವರ್ಸಲ್ ಇನ್ಕಮ್ ಅಂತ ಆಗುತ್ತೆ, ಎಲ್ಲರಿಗೂ ಸಫಿಷಿಯಂಟ್ ಆಹಾರ ಸಿಗುತ್ತೆ, ಪ್ರಾಬಬ್ಲಿ ಲಯಬಿಲಿಟಿ ವಿಲ್ ಇನ್ಕ್ರೀಸ್, ನಿಮ್ಮ ಡಿಜಿಟಲ್ ಟ್ವಿನ್ಸು ಅದೆಲ್ಲ ಸಿಗುತ್ತೆ, ನಿಮ್ಮ ಆರ್ಗನ್ಸ್ ರಿಪ್ಲೇಸ್ಮೆಂಟ್ ಎಲ್ಲ ಮಾಡೋ ಥರದ್ದೆಲ್ಲ ಆಗುತ್ತೆ. ಮತ್ತು ಎಲ್ಲ ಪ್ರೈಮರಿ ಹೆಲ್ತ್ ಕೇರ್ ಸೆಂಟರ್ಸಲ್ಲಿ ರೋಬೋಟ್ಸ್ ಇರುತ್ತೆ, ರೋಬೋಟ್ಸ್ ನಿಮ್ಮನ್ನ ನೋಡ್ಕೊಳ್ಳುತ್ತೆ. ಡಿಸ್ಕ್ರಿಮಿನೇಷನ್ ಇರೋದಿಲ್ಲ, ಅನ್ಲೆಸ್ ಯು ಲೋಡ್ ಡಿಸ್ಕ್ರಿಮಿನೇಷನ್ ಇಂಟು ಇಟ್ ಎಲ್ಲ, ಆಯಿತಾ? ಕಪ್ಪಗಿದ್ದಾರೆ, ಬೆಳ್ಳಗಿದ್ದಾರೆ, ದಪ್ಪಗಿದ್ದಾರೆ, ಕುಳ್ಳಗಿದ್ದಾರೆ, ಈ ಜಾತಿ ಆ ಜಾತಿ ಎಲ್ಲ ನೋಡೋಲ್ಲ ರೋಬೋಟು, ನೀವು ಹೇಳ್ಕೊಡದೇ ಇದ್ದರೆ, ಆಯಿತಾ? ಅದು ನೋಡ್ಕೊಳ್ಳುತ್ತೆ, ಎಲ್ಲ ಸುಖವಾಗಿರುತ್ತೆ. ನಿಮಗೆ ಉದ್ಯೋಗ ಇರೋದಿಲ್ಲ, ನೀವು ಯು ಆರ್ ನಾಟ್ ಬಿ ರಿಕ್ವೈರ್ಡ್, ಬಿಕಾಸ್ AI, ರೋಬೋಟಿಕ್ಸ್, ಆ್ಯನಿಮೇಷನ್, ಮೆಷಿನ್ ಲರ್ನಿಂಗ್, ಡಿಜಿಟಲ್ ಟ್ವಿನ್ಸ್, ಎಂಥದ್ದು ಏನೋ ಸಿಸ್ಟಮ್ಸ್ ಎಲ್ಲ ಇರುತ್ತೆ. ಇಟ್ ವಿಲ್ ಡೂ ಎವ್ರಿಥಿಂಗ್. ನೀವು ಯಾತಕ್ಕೆ ಬದುಕಿರಬೇಕು ಅಂತ ನೀವು ಯೋಚನೆ ಮಾಡಬೇಕಾಗತ್ತೆ. ಬದುಕಿದ್ರೆ ಬರೀ ಕಾಯಿಲೆನ ಫೈಟ್ ಮಾಡೋ ಥರ ಬದುಕಾಗೋ ಥರದ್ದು ಚಾನ್ಸ್ ಇದೆ ಮುಂದೆ. ಆ ಥರ ಸ್ಥಿತಿ ಬರುತ್ತೆ ಅಂತ ನನ್ನ ಭಯ. ನೀವು ಅದ್ರ ಬಗ್ಗೆ ಯಂಗ್ಸ್ಟರ್ಸ್ ಯೋಚನೆ ಮಾಡಬೇಕು. ಯಾಕಂದರೆ ನಮ್ಮ ಜನ್ರೇಷನವ್ರನ್ನ ಹಾಳು ಮಾಡಿದ್ದೀವಿ ಈ ಜಗತ್ತನ್ನು, ನಾವೇನು ಉದ್ಧಾರ ಮಾಡೋದಿಲ್ಲ. ಈಗಿರೋ ರಾಜಕಾರಣಿಗಳು ಯಾರು ನಿಮಗೇನು ಒಳ್ಳೇದು ಮಾಡೋದಕ್ಕೆ ಸಾಧ್ಯ ಇಲ್ಲ ಇವಾಗ ಅವ್ರಿಗೆ. ಓಕೆ, ಅವ್ರಿಗೇನು ಗೊತ್ತಿಲ್ಲ, ಒಳ್ಳೆ ಬುದ್ಧಿ ಇದ್ರೂ ಮಾಡೋಕ್ಕಾಗಲ್ಲ, ಏನೂ ಗೊತ್ತಿಲ್ವಲ್ಲ ಅವ್ರಿಗೆ, ಲ್ಯಾಕ್ ಆಫ್ ಎಕ್ಸ್ಪೀರಿಯನ್ಸ್. ಇವಾಗ ಈಗ ಲೀಚ್ ಆಗಿದೆ, ಗ್ರೌಂಡ್ ವಾಟರಲ್ಲಿ ಪೊಲ್ಯೂಷನ್ ಇದೆ ಅಂದರೆ ಹೆಂಗೆ ಕ್ಲೀನ್ ಮಾಡ್ತೀರಾ? ಏನಾದ್ರು ಗೊತ್ತಾ? ಹಾಂ, ಏನೂ ಗೊತ್ತಿಲ್ಲ. ಸ್ಪೆಸಿಫಿಕೇಶನ್ ಆಫ್ ನಾಲೆಜ್ಗಿಂತ ಈಗ ಜನರಲೈಸ್ಡ್ ಏನೂ ಗೊತ್ತಿರಲ್ಲ ರೀ. ಈಗ ನೀವು ಗ್ರೌಂಡ್ ಒಂದು ಅಕ್ವಿಫರ್ ಫ್ಲೋ ಆಗ್ತಾ ಇರುತ್ತೆ ಅಂತ ಇಟ್ಕೊಳ್ಳಿ, ಅದು ಯಾವ ಲೆವೆಲಲ್ಲಿದೆ, ಅದರ ಗ್ರೇಡಿಯಂಟ್ ಏನು ಹೆಂಗೆ ಗೊತ್ತಾಗುತ್ತೆ ನಿಮಗೆ? ಏನಾದ್ರು ಐಡಿಯಾ ಇದೆಯಾ ನಿಮಗೆ? ಒಂದು ಬಾವಿ ತೋಡಿಸೋದಕ್ಕೆ ಯಾರೇ ಡಿವೈನ್ ಮಾಡೋದಕ್ಕೆ ಕರ್ಕೊಂಬರ್ತೀರಲ್ಲ, ನಾವು ಯಾಕೆ ಹಂಗಿದ್ದೀವಿ ಅಂದರೆ ನಮಗೆ ಅದಕ್ಕಿಂತ ಹೆಚ್ಚು ಯೋಚನೆ ಮಾಡೋದಕ್ಕೆ ಆಗಿಲ್ಲ ನಮಗೆ. ಆದರೆ ವಿಜ್ಞಾನ ಎಲ್ಲಿದೆಯೋ ಮತ್ತು ನಮ್ಮ ಅಗ್ರಿಕಲ್ಚರ್ ಪ್ರಾಕ್ಟೀಸ್ ಏನಿದೆಯೋ, ಅವರ್ ಅಗ್ರಿಕಲ್ಚರ್ ಪ್ರಾಕ್ಟೀಸ್ ಈಸ್ ಸೋ ಬ್ಯಾಡ್. ಚೈನಾಸ್ ಪ್ರೊಡಕ್ಟಿವಿಟಿ ಈಸ್ 5 times 6 times ಮೋರ್ ದೆನ್ ಅವರ್ಸ್. ಇಟ್ಸ್ ನಾಟ್ ದಟ್ ನಾವೇನು ಇಂಟೆನ್ಸಿವ್ ಕೆಮಿಕಲ್ಸ್ ಯೂಸ್ ಮಾಡಲ್ಲ ಅಂತಲ್ಲ.
ಯು ಆರ್ ಪಾಯ್ಸನಿಂಗ್ ದ ಸಾಯಿಲ್ ಆಲ್ಸೋ. ಓಕೆ, ಅಂದರೆ ಆ ವಿಜ್ಞಾನ ನಮ್ಮ ಗ್ರೌಂಡ್ ಲೆವೆಲಿಗೆ ನಮಗೆ ಬಂದಿಲ್ಲ ಇನ್ನೂ ಅಂತ ನಾನು ಹೇಳ್ತಿರೋದು. ಯಾತಕ್ಕೆ ಈಗೆಲ್ಲ ಕೆಲಸ ಊರೆಲ್ಲ ಬಿಟ್ಟು ಸಿಟೀಸ್ಗೆ ಬರ್ತಾ ಇದ್ದಾರೆ ಅಂದರೆ ಇಲ್ಲಿ ಉದ್ಯೋಗ ಸೃಷ್ಟಿ ಮಾಡೋದಕ್ಕೆ ಆಗ್ತಾಯಿಲ್ಲ. ಇದು ಜಾಸ್ತಿ ಹೋಗುತ್ತೆ ಮುಂದೆ. ನಾನು ಅದಕ್ಕೆ ಎಚ್ಚರಿಕೆಯಿಂದ ಅಂತ ಹೇಳ್ತೀನಿ. ನನಗೆ ಪರಿಹಾರ ಏನು ಮಾಡೋದು ಗೊತ್ತಿಲ್ಲ ನನಗೆ. ಅಂದರೆ ಸಾಯಿಲ್ ಫರ್ಟಿಲಿಟಿ ಕಮ್ಮಿ ಆಗೋದ್ರಿಂದ ಔಟ್ಪುಟ್ ತೆಗೋಕ್ಕಾಗ್ತಿಲ್ಲ, ಎಲ್ಲರೂ ಮೈಗ್ರೇಷನ್. ಸಾಯಿಲ್ ಫರ್ಟಿಲಿಟಿ ಕಮ್ಮಿ ಆಗೋದು ಗ್ಯಾರಂಟಿ, ಬಿಕಾಸ್ ಯು ಆರ್ ಲೋಡಿಂಗ್ ಇಟ್ ವಿತ್ ಕೆಮಿಕಲ್ ಪಾಯ್ಸನ್. ಸರ್, ನೀವು ರೆಸ್ಪಾನ್ಸಿಬಲ್ ಲೀಡರ್ಶಿಪ್, ರೆಸ್ಪಾನ್ಸಿಬಲ್ ಪೊಲಿಟಿಕಲ್ ವಿಲ್ ಕೂಡ ಹೆಂಗೆ ಲ್ಯಾಕ್ ಆಗ್ತಾ ಬರ್ತಾಯಿದೆ ಅಂತ ಹೇಳಿದ್ರಿ. ಸೊ ಸ್ಕಿಪ್ಪಿಂಗ್ ಟು ವಾಟ್ ರೀಸೆಂಟ್ ಅಪ್ಡೇಟ್ಸ್, ಈಗ ಮಹಾನಗರ ಪಾಲಿಕೆ ಮುಂಬೈ ಮತ್ತು ನಮ್ಮ ಮಹಾರಾಷ್ಟ್ರದಲ್ಲಿ ಒಂದು ಎಲೆಕ್ಷನ್ ಆಯಿತು. ಸೊ ನಾವು ತುಂಬ ಸಂದರ್ಶನಗಳಲ್ಲಿ ನೋಡಿದ್ದೀವಿ ಹೌ ಯು ಗಿವ್ ಅ ಅನಾಲಿಟಿಕಲ್ ವ್ಯೂ. ಒಂದೊಂದು ಸ್ಟೇಟಲ್ಲಿ ಪಾಲಿಟಿಕಲ್ ಒಂದು ಎನ್ಹ್ಯಾನ್ಸ್ಮೆಂಟ್ ಯಾವ ಥರ ಫೇಲ್ ಆಗ್ತಿದೆ ಅಥವಾ ಸಕ್ಸಸ್ಫುಲ್ ಆಗ್ತಿದೆ ಅಂತ, ಅಲ್ಲಿ ಫ್ರೀ ಬೀಸು ಅಥವಾ ಇದು ಎಲ್ಲದನ್ನು ನಾವು ಅನಲೈಸ್ ಮಾಡ್ತೀವಿ. ಸೊ ವಾಟ್ ಈಸ್ ಯುವರ್ ಅನಾಲಿಸಿಸ್ ಆನ್ ರೀಸೆಂಟ್ ಮಹಾರಾಷ್ಟ್ರ ಎಲೆಕ್ಷನ್ಸ್ ರಿಸಲ್ಟ್ ಸರ್? ಅದು ನೋಡಿ, ಮಹಾರಾಷ್ಟ್ರದಲ್ಲಿ ಅವರು ಏನು ಘಟಬಂಧನ ಮಾಡಿಕೊಂಡ್ರು ಅವರು, ಅಂದರೆ ಉದ್ಧವ್ ಠಾಕರೆ ಮತ್ತು ಶರದ್ ಪವಾರ್ ಅವರು ಮತ್ತು ಕಾಂಗ್ರೆಸ್ನವರು ಸೇರ್ಕೊಂಡು ಮಾಡಿಕೊಂಡ್ರು. ಅದು ಸೈದ್ಧಾಂತಿಕವಾಗಿ ಅದು ಅನ್ಸ್ಟೇಬಲ್. ಅದು ಅಂದರೆ ಒಬ್ರು ಕಂಡ್ರೆ ಒಬ್ರಿಗೆ ಆಗ್ತಾ ಇರಲಿಲ್ಲ ಅಂಥವ್ರು ಸೇರಿಕೊಂಡು ಮಾಡಿದ್ದದು. ಮತ್ತು ಬಾಳಾ ಠಾಕರೆಯ ಶಿವಸೇನೆಗೂ ಕಾಂಗ್ರೆಸ್ಗೂ ಯಾವ ಥರ ಒಪ್ಪಂದ ಆಗೋದಕ್ಕೆ ಸಾಧ್ಯ ಇದೆ ರೀ, ಆಯಿತಾ? ಇಟ್ ವಾಸ್ ಎನ್ ಅನ್ಸ್ಟೇಬಲ್, ಅನ್ರಿಯಲ್ arrangement. Political alignment. And that is the problem of Indian politics at the moment, because it is so personality oriented. You're professing ideologies that you don't practice. So ನೀವು ಎಲೆಕ್ಷನ್ ಮಾಡಿದಾಗ ನಾವು ನರೇಂದ್ರ ಮೋದಿ ವಿರುದ್ಧ ಇದ್ರೆ ಸಾಕು, ನರೇಂದ್ರ ಮೋದಿನ ಸೋಲ್ಸಿದ್ರೆ ಸಾಕು, ಆಮೇಲೆ ನೋಡ್ಕೊಳ್ಳಿ ಏನು ಮಾಡೋದು ಅನ್ನೋ ಥರ ಇದೆ ಎಲೆಕ್ಷನ್ಸ್ ಇವಾಗ ಅಂತ ಅನಿಸುತ್ತೆ ನನಗೆ. ಬಟ್ ಜನ ಮುಂದೆ ಹೋಗ್ಬಿಟ್ಟಿದ್ದಾರೆ. ಜನಕ್ಕೆ ಹಿಂದೆ ಇರುವಷ್ಟು ಆಸಕ್ತಿ ಈ ಹಳೆ ಪಾಲಿಟಿಕ್ಸಲ್ಲಿ ಇಲ್ಲ ಅಂತ ನನ್ನ ಅಭಿಪ್ರಾಯ. ಎಸ್ಪೆಷಲಿ ಯಂಗ್ ಪೀಪಲ್. ಇಂಡಿಯಾ ಇಸ್ ವೆರಿ ಯಂಗ್ ಕಂಟ್ರಿ. ಈಗ ನಿಮ್ಮನ್ನೇ ನೋಡಿ, ನಿಮ್ಮ ಜನರೇಷನ್ನು ಸ್ವಲ್ಪ ಓಪನ್ ಮೈಂಡೆಡ್ ಇರ್ತೀರ. ನೀವು ಆ ಥರ ಬ್ಲ್ಯಾಕ್ ಆ್ಯಂಡ್ ವೈಟ್ ಹಾರ್ಡ್ ಬೌಂಡ್ರೀಸ್ನ ನೀವು ಡ್ರಾ ಮಾಡಲ್ಲ ನೀವು ಯಂಗ್ಸ್ಟರ್ಸ್ ಇವಾಗ, ಅಲ್ವಾ? ವಿಚ್ ಇಸ್ ಅ ಗುಡ್ ಸೈನ್. ಗ್ರೇ ಮಚ್ ಆಫ್ ಅ ಗ್ರೇ ಅನ್ನೋದಕ್ಕಿಂತ ಗ್ರೇ ಇಟ್ಸ್ ಎ ನೆಗೆಟಿವ್ ಟರ್ಮ್. ಅಂದರೆ ಕನ್ಫ್ಯೂಸ್ಡ್ ಇರುತ್ತೆ. ದೆರ್ ಆರ್ ಮೆನಿ ಶೇಡ್ಸ್, ಇಟ್ಸ್ ನಾಟ್ ಜಸ್ಟ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಅಲ್ಲ. ಬ್ಲ್ಯಾಕ್ ಆ್ಯಂಡ್ ವೈಟ್ ನಾವು ಯಾಕೆ ಹೇಳ್ತೀವಿ? ಆಸ್ ಎ ಪೋಲರೈಸ್ಡ್ ಐಡಿಯಾ ಹೇಳ್ತೀವಿ ನಾವು. ಬಟ್ ಪಾಲಿಟಿಷಿಯನ್ಸ್ಗೆ ಏನು ಇಂಟ್ರೆಸ್ಟ್ ಇದ್ದರೆ ಪೋಲರೈಸ್ ಮಾಡೋದಕ್ಕೆ ಭಾಳ ಇಂಟ್ರೆಸ್ಟ್ ಇರುತ್ತೆ ಅವ್ರಿಗೆ. ಇನ್ ರಿಯಾಲಿ ಒಬ್ಬ ಇನ್ಹೆರೆಂಟ್ಲಿ ಇಂಡಿಯನ್ ಪಾಲಿಟಿಕ್ಸಲ್ಲಿ ಏನಾಗುತ್ತೆ ಅಂದರೆ, ಬಿಕಾಸ್ ಆಫ್ ದ ವೇ ದ ನಂಬರ್ಸ್ ವರ್ಕ್. ಈಗ ಒಂದು 3 ಪಾರ್ಟಿ ಒಂದು ಎಲೆಕ್ಷನ್ನಾಗಿ ಇರುತ್ತೆ ಅಂತ ಇಟ್ಕೊಳ್ಳಿ, ಒಂದು 4ನೇ ಒಂದು ಮಾರ್ಜಿನಲ್ ಒಂದು ಇರುತ್ತೆ, 3 ಇರುತ್ತೆ ಅಂತ ಇಟ್ಕೊಳ್ಳಿ. ಅದರಲ್ಲಿ 100ರಲ್ಲಿ 60 ಜನ ವೋಟ್ ಮಾಡ್ತಾರೆ ಅಂತ, 60% ವೋಟಿಂಗ್ ಆಗುತ್ತೆ ಅಂತ ಇಟ್ಕೊಳ್ಳಿ. ಒಂದು ಪಾರ್ಟಿಯಲ್ಲಿ ಕಮಿಟೆಡ್ ವೋಟ್ ಇರುತ್ತೆ ಅಂತ ಇಟ್ಕೊಳ್ಳಿ. ಈಗ 15% ಪಾಪ್ಯುಲೇಷನ್ ಮುಸ್ಲಿಮ್ಸ್ ಇದ್ದಾರೆ ಅಂದರೆ 15% ಅಥವಾ 14%, ಕಡೆ ಪಕ್ಷ 13% ಆದರೂ ಬಂದು ವೋಟ್ ಮಾಡ್ತಾರೆ ಅಂತ ಇಟ್ಕೊಳ್ಳಿ. ನಿಮಗೆ 60% ವೋಟಿಂಗ್ ಆದಾಗ 15% ಒಂದು ಕಡೆಗೆ ವೋಟ್ ಮಾಡಿದ್ರೆ ಅದು 25% ವೋಟ್ ಆಗಿಬಿಡುತ್ತೆ. ಕರೆಕ್ಟಾ? ಇನ್ನು ಮಿಕ್ಕಿದ್ದು 3 ಜನದ ಮಧ್ಯೆ ಸ್ಪ್ಲಿಟ್ ಆಗಿ, ಓಕೆ, 35ನಲ್ಲಿ 3 ಜನದ ಮಧ್ಯೆ ಸ್ಪ್ಲಿಟ್ ಆಗಿಬಿಡ್ತು ಅಂದರೆ 25 ವಿಲ್ ಬಿಕಮ್ ದ ಮೆಜಾರಿಟಿ. ಗೊತ್ತಾಯ್ತಾ? ಆ ನಿಟ್ಟಿನಲ್ಲಿ ನೀವು ಟಾರ್ಗೆಟೆಡ್ ಪೋಲರೈಸೇಷನ್ ವರ್ಕ್ಸ್ ವೆರಿ ವೆಲ್ ಇನ್ ಎ ಮಲ್ಟಿ ಪಾರ್ಟಿ ಎಲೆಕ್ಷನ್, ವಿಚ್ ಇಸ್ ವೈ ಪಾಲಿಟಿಷಿಯನ್ಸ್ ಕ್ಲಿಂಗ್ ಆನ್ ಟು ಜಾತಿ ಐಡೆಂಟಿಟಿ. ನಮ್ಮ ಜಾತಿಯವ್ರದ್ದು ಇಷ್ಟಿದೆ, ಬಿಕಾಸ್ ಅಟ್ ಎ ಮೈಕ್ರೋ ಲೆವೆಲ್ ಯು ಕ್ಯಾನ್ ಸ್ವಿಂಗ್ ವೋಟ್ಸ್ ಆ್ಯಂಡ್ ವಿನ್. ಗೊತ್ತಾಯ್ತಾ? ಈಗ ನೋಡಿ, ಒಂದು ಪಂಚಾಯತಿಯಲ್ಲಿ ಆಗುವಂತ ಮೈಂಡ್ ಸೆಟ್ ಇನ್ ಎಲೆಕ್ಷನ್ ಬೇರೆ, ನ್ಯಾಷನಲ್ ಮಟ್ಟಕ್ಕೆ ಬಂದಾಗಲೇ ಬೇರೆ, ಬಿಕಾಸ್ ಇಲ್ಲಿನ ಪೋಲರೈಸೇಷನ್ ಬೇರೆ. ಜನ ಅದನ್ನ ಅರ್ಥ ಮಾಡ್ಕೋತಾರೆ ಅಂತ ನಾನು ಹೇಳ್ತಿದ್ದೀನಿ. ಕಾಂಗ್ರೆಸ್ಗೆ ನೋಡಿ, ಬಿಟ್ವೀನ್ 20 to 24% ವೋಟ್ ಬರುತ್ತೆ ಎಲ್ಲ ಎಲೆಕ್ಷನಲ್ಲಿ. ಅವರು ಸೀಟ್ಸ್ ಆಗಿ ಟ್ರಾನ್ಸ್ಲೇಟ್ ಆಗಲ್ಲ. ಅದು 24% ಈಗ ಬಿಜೆಪಿಗೆ ಬಂದರೆ ಇಟ್ ಟ್ರಾನ್ಸ್ಲೇಟ್ ಟು ಲಾರ್ಜರ್ ನಂಬರ್ ಆಫ್ ಸೀಟ್ಸ್. ನಾವು ಸಿನಿಮಾದಲ್ಲಿ ನೋಡಿದ್ದು ರಿಚ್ ಪ್ಲಾಂಟರ್, ಚಿಕ್ಕಮಂಗ್ಳೂರು ಪ್ಲಾಂಟರ್. ಹಳೆ ಸಿನಿಮಾಗಳೆಲ್ಲ ಚಿಕ್ಕಮಂಗ್ಳೂರು ಪ್ಲಾಂಟೇಶನ್. ವೋಟ್ ಚೋರಿದ ಆದಾಗ ನೋಡ್ರಿ ಎಷ್ಟು ಹ್ಯುಮಿಲಿಯೇಟಿಂಗ್ ಇತ್ತು. ಒಬ್ಬ ಪೋಲಿಂಗ್ ಏಜೆಂಟ್ ಕಾಂಗ್ರೆಸ್ ಅವ್ರು ಕೂಡ ಕಂಪ್ಲೇಂಟ್ ಮಾಡಿದ್ರು. ನಾನು ಚಿಕ್ಕಮಂಗ್ಳೂರು ಎಸ್ಟೇಟಲ್ಲಿ ಸಿನಿಮಾಗಳನ್ನು ಮಾಡಿದ್ದೀನಿ, ನಾನು ಆ್ಯಕ್ಟ್ ಮಾಡಿದ್ದೀನಿ.
ಬಿ ಜೆ ಪಿಗಿಂತ ತುಂಬ ಬುದ್ಧಿವಂತರು ಕಾಂಗ್ರೆಸ್ ಪಕ್ಷದಲ್ಲೇ ಇರೋದು. ನಾನು ಸಿ ಟಿ ರವಿ ಅವ್ರನ್ನ ಕೇಳಿಕೊಂಡೆ. ಭಾರತೀಯ ಸಂಸ್ಕೃತಿ ಇಸ್ ವೆರಿ ರಿಚ್, ಸಿರಿವಂತಿಕೆಯಿಂದ ಕೂಡಿದ್ದು. ಮುಂಬೈಗೆ ಹೋಗಿ ಬಂಟ್ಸು ಬಿಸ್ನೆಸ್ ಮಾಡೋದು, ಉಡುಪಿಯವರೆಲ್ಲ ಸ್ವಲ್ಪ ತುಳುವರೆಲ್ಲ ಹೋಗಿ ಅಲ್ಲಿ ಬಿಸ್ನೆಸ್ ಮಾಡಿದ್ರು. ಅಲ್ಲಿ ದೊಡ್ಡ ಬಿಸ್ನೆಸ್ ಮನ್ ಆಗಿದ್ದಾರೆ ಬಂಟ್. ಯಾರ್ಯಾರು ಕಾಂಗ್ರೆಸ್ ಜೊತೆ ಸೇರಿದಾರೋ ಅವ್ರಿಗೆಲ್ಲ ನಾವು ಸರ್ವನಾಶ ಆಗ್ಬಿಡ್ತೀವಿ ಅನ್ನೋ ಭಯ ಹುಟ್ಟುತ್ತಾ ಇದೆ ಇವಾಗ ಅಂತ ಅನ್ಸುತ್ತೆ. ನನಗೆ ಗೊತ್ತಿಲ್ಲದೆ ಇದ್ರೆ ದೊಡ್ಡ ಪ್ರಾಬ್ಲಮ್ ಇಲ್ಲ, ಸರ್ಕಾರಕ್ಕೂ ಗೊತ್ತಿಲ್ಲ ಅಂತ ಹೇಳ್ತೀನಿ. ದಟ್ ಇಸ್ ದ ಪ್ರಾಬ್ಲಮ್.